ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ದಾಮ ಮಧ್ವನಾಮ. ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ದಾಮ ಮಧ್ವನಾಮ. ಮಧ್ವನಾಮ ಮಧ್ವನಾಮ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ತಂ ವಂದೇ ನರಸಿಂಹತೀರ್ಥನಿಲಯಂ ಶ್ರೀವ್ಯಾಸರಾಟ್ಪೂಜಿತಂ ಧ್ಯಾಯಂತಂ ಮನಸಾ ನೃಸಿಂಹಚರಣಂ ಶ್ರೀಪಾದರಾಜಂ ಗುರುಂ. ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣಸದ್ಧಾಮ ಮಧ್ವನಾಮ. ವಾಯುದೇವರ ಮೂಲ ರೂಪದ ಕಾರ್ಯದ ಕೆಲವು ವಿಶೇಷಗಳನ್ನು ಶ್ರೀಪಾದರಾಜರು ಹೇಳಿ ಆದಮೇಲೆ ಈಗ ಹನುಮದ ಅವತಾರದ ವಿವರಣೆಯನ್ನು ಮಾಡ್ತಾರೆ. ಹಿಂದೆ ತಿಳಿಸಿದಂತೆ ವಾದಿರಾಜರು ಮೂಲ ರೂಪದ ವಾಯುದೇವರ ಮಹಿಮೆಗಳನ್ನು ಪುರಾಣಗಳಲ್ಲಿ ಹಾಗೂ ಇತಿಹಾಸಗಳಲ್ಲಿ ಹೆಚ್ಚು ಹೇಳೋದಿಲ್ಲಲ್ಲ ಅನ್ನೋದಕ್ಕೆ ಕಾರಣವನ್ನು ನಿನ್ನೆ ಹೇಳಿದಂತೆ ವಿಶ್ಲೇಷಣೆ ಮಾಡ್ತಾರೆ. ಮೂಲರೂಪೇಣ ನತ್ವಂ ಜಗತಿ ಪ್ರಸಿದ್ಧೋ ಭವ ತವ ಅವತಾರ ಏವ ಪ್ರಸಿದ್ಧ ಭವಂತು ಇತಿ ಕಣ್ವಸ್ಯ ಶಾಪಃ. ಕಣ್ವ ಋಷಿಗಳ ಶಾಪವೇ ಹೀಗೆ ಇದೆ. ವಾಸ್ತವಿಕವಾಗಿ ವಾಯುದೇವರ ಮಹಾಮಹಿಮೆ, ಸರ್ವಸೃಷ್ಟತ್ವ, ಸರ್ವಪಾಲನತ್ವ, ಸರ್ವದೇವೋತ್ತಮತ್ವ ಇವೆಲ್ಲವೂ ಪ್ರಧಾನವಾದಂತಹ ವಾಯುದೇವರ ಅದ್ಭುತವಾದ ಮಹಿಮೆಗಳು. ಇದನ್ನು ಪುರಾಣಾದಿಗಳಲ್ಲಿ ಹೇಳಿಲ್ಲ, ಆದರೆ ಉಪನಿಷತ್ತುಗಳಲ್ಲಿ ವೇದದಲ್ಲಿ ಇದನ್ನೇ ಹೇಳ್ತಾರೆ. ವಿಚಿತ್ರ ಅಂದರೆ ಉಪನಿಷತ್ತುಗಳಲ್ಲಿ ಹೆಚ್ಚಾಗಿ ಹನುಮ, ಭೀಮ, ಮಧ್ವ ಇದರ ವಿವರಣೆ ಸ್ವಲ್ಪ ಕಡಿಮೆ. ಆದರೆ ವಾಯುದೇವರ ಮಹಾಮಹಿಮೆ, ಸರ್ವಸೃಷ್ಟತ್ವಾದಿಗಳನ್ನು ತುಂಬ ಚೆನ್ನಾಗಿ ಅದ್ಭುತವಾಗಿ ವಿವರಣೆಯನ್ನು ಮಾಡ್ತಾರೆ. ವಾಯುದೇವರ ಮಹಿಮೆಯನ್ನು ಅದು ಹೇಳಬೇಕು ಅಂದರೆ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ ಪ್ರಾತಃಸಂಕಲ್ಪ ಗದ್ಯದಲ್ಲಿ, ಪರಮಾತ್ಮನನ್ನು ಹಾಗೂ ಲಕ್ಷ್ಮೀದೇವಿಯನ್ನು ತಿಳಿಸುವ ಕೆಲವು ವೇದದ ಭಾಗ ಬಿಟ್ಟು ವಾಯುದೇವರು ಅನಂತ ವೇದಗಳಿಂದ ಪ್ರತಿಪಾದ್ಯರು ಅಂತ. ತಾಂ ಮಂತ್ರವರ್ಣೈ ಅನುವರ್ಣನೀಯಾಂ ಶರ್ವೇಂದ್ರ ಪೂರ್ವೈ ಅಪಿವಕ್ತು ಕಾಮೆ ಅಂಥೇಳಿ ನಾರಾಯಣ ಪಂಡಿತರು ಸುಮಧ್ವ ವಿಜಯದಲ್ಲೂ ಈ ಮಾತನ್ನು ಅಂತಾರೆ, ವೇದ ಪ್ರತಿಪಾದ್ಯರಾದ ವಾಯುದೇವರು ಅಂತ. ಆದರೆ ಆ ವೇದ ಪ್ರತಿಪಾದ್ಯರಾದ ವಾಯುದೇವರ ಮಹಿಮೆಯನ್ನು ಉಪನಿಷತ್ತುಗಳಲ್ಲಿ ಕೊಂಡಾಡಿದರು, ಪುರಾಣಗಳಲ್ಲಿ ಹಾಗೂ ಇತಿಹಾಸಗಳಲ್ಲಿ ಹೇಳೋದಿಲ್ಲ. ಅದಕ್ಕೆ ಈ ಕಣ್ವ ಋಷಿಗಳ ಶಾಪ, ಅದನ್ನು ಪರಿಪಾಲನೆ ಮಾಡುವ ಅಂತ ವ್ಯಾಸ ವಾಲ್ಮೀಕಿ ಪ್ರಭೃತಯ ಸುಕೃತ ಗ್ರಂಥೇಶು ಮೂಲರೂಪ ಮುಖ್ಯ ಪುರಾಣಸ್ಯ ಮಹಿಮಾನಂ ನ ಪ್ರಾಯೇಣ ಪ್ರಪಂಚಯಾಮಾಸು. ಪ್ರಾಯ ಮುಖ್ಯ ಪ್ರಾಣದೇವರ ವಿವರಣೆಯನ್ನು, ಮೂಲರೂಪದ ವಿವರಣೆಯನ್ನು ಹೆಚ್ಚಾಗಿ ಹೇಳಿಲ್ಲ ಅಂತಾರೆ ವಾದಿರಾಜರು. ಭಾಗವತಾದಿ ಗ್ರಂಥಗಳಲ್ಲಿ ಸ್ವಲ್ಪ ವಿವರಣೆಯನ್ನು ವೇದವ್ಯಾಸ ದೇವರು ಕೊಟ್ಟಿದ್ದಾರೆ, ಆದರೆ ಹೆಚ್ಚಾಗಿ ನಮಗೆ ಹನುಮದ ಅವತಾರ, ಭೀಮಾವತಾರದ್ದೇ ಪುರಾಣಾದಿಗಳಲ್ಲಿ ಇತಿಹಾಸಾದಿಗಳಲ್ಲಿ ಕಾಣುತ್ತೆ. ಅದಕ್ಕೆ ವಾದಿರಾಜರು ಇನ್ನೊಂದು ಲಾಜಿಕ್ಕನ್ನು ಹೇಳ್ತಾರೆ ನೋಡಿ. ಕಣ್ವ ಋಷಿಗಳು ಶಾಪ ಕೊಟ್ಟ ಮೇಲೆ ಪುರಾಣಾದಿಗಳು ರಚನೆ ಆಗಿರಬಹುದೋ ಏನೋ, ಆದ್ದರಿಂದ ಅವರು ಹೇಳಿಲ್ಲ. ವಾಲ್ಮೀಕಿ ಋಷಿಗಳು ರಾಮಾಯಣವನ್ನು ಬರೆದಿರಬೇಕು, ಆದ್ದರಿಂದ ಹೇಳಿಲ್ಲ. ವೇದಗಳಲ್ಲಿ ವಾಯುದೇವರ ಮೂಲ ರೂಪದ ಮಹಿಮೆಯನ್ನು ಹೇಳಿದ್ದಾರೆ. ಯಾಕೆ ಅಂದರೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಇರುವ ಮಟೀರಿಯಲ್, ಅದು ಅಪೌರುಷೇಯವಾದದ್ದು. ಆದ್ದರಿಂದ ಅಲ್ಲಿ ಇದನ್ನು ಬಿಡುವ ಪ್ರಶ್ನೆಯೇ ಇಲ್ಲ. ಕಿಂತು ಮೂಲರೂಪಿ ಭಗವಾನ್ಸ್ತು ಹನುಮದ್ ಭೀಮಾದಿ ಅವತಾರ ಕಥಾಮೇವ ರಾಮಾಯಣ ಭಾರತ ಪುರಾಣಾದಿ ಸ್ವಕೃತ ಪೌರುಷೇಯ ಗ್ರಂಥೇಶು ಮುನೀನಾಂ ಮಾನ್ಯತಾ ಸಿದ್ಧ್ಯರ್ಥಂ ಪ್ರಪಂಚಯಾಂಚಕ್ರೆ ಅಪೌರುಷೇಯತೆಯ ಪುರುಷ ಅನಪೇಕ್ಷಿತ ಉಪನಿಷದ್ ವಿದ್ಯಾಸು. ಈ ಮಾತನ್ನೇ ಬರೀತಾರೆ. ಅಪೌರುಷೇಯವಾದ, ಪುರುಷನ ಕೈವಾಡ ಇಲ್ಲದ ವೇದಗಳಲ್ಲಿ ವಾಯುದೇವರ ಮೂಲರೂಪದ ಮಹಿಮೆಯನ್ನು ಕೂಡ ಹೇಳಿದ್ದಾರೆ ಅಂತ ಹೇಳಿ, ಇನ್ನು ವಿಶೇಷವಾಗಿ ನಮಗೆ ವಾಯುದೇವರು ಅಂದ ಕೂಡಲೇ ಬರೋದು ಹನುಮಂತ. ಆ ಹನುಮಂತನ ಚಿಂತನೆಯನ್ನು ತುಂಬ ಚೆನ್ನಾಗಿ ವರ್ಣನೆಯನ್ನು ಮಾಡಿಕೊಡ್ತಾರೆ. ತ್ರೇತಯಲಿ ರಘುಪತಿಯ ಸೇವೆ ಮಾಡುವನೆಂದು ವಾತಸುತ ಹನುಮಂತನೆಂದೆನಿಸಿದ, ಪೋತಭಾವದಿ ತರಣಿ ಬಿಂಬನಿಗೆ ಲಂಘಿಸಿದ ಈತಗೆಣಯಾರೋ ಮೂಲೋಕದೊಳಗೆ. ತ್ರೇತಯಲಿ ರಘುಪತಿಯ, ತ್ರೇತಾಯುಗದಲ್ಲಿ ಮುಖ್ಯ ಪ್ರಾಣದೇವರು
ಹನುಮಂತನಾಗಿ ಅವತಾರ ಮಾಡಿದರು. ಹನುಮಂತನಾಗಿ ಅಂಜನಾದೇವಿಯಲ್ಲಿ ಅವತಾರ ಮಾಡಿದ್ದಕ್ಕೆ ಆಂಜನೇಯ ಅಂತ ಅವತಾರ ಮಾಡಿದ ಸ್ಥಳ ತಿರುಪತಿಯ ಬೆಟ್ಟದಲ್ಲಿ. ಈಗೇನು ತಿರುಪತಿಯ ಬೆಟ್ಟ ಇದೆ ಅದಕ್ಕೆ ಅಂಜನಾದ್ರಿ ಅಂತ ಯಾಕೆ ಹೆಸರು ಬಂತು ಅಂತ ಕೇಳಿದಾಗ ಈ ಕಥೆಯನ್ನು ನಾವು ಭವಿಷ್ಯೋತ್ತರ ಪುರಾಣದ ಶ್ರೀನಿವಾಸ ಕಲ್ಯಾಣದಲ್ಲಿ ಕೇಳ್ತೇವೆ. ಮತಂಗ ಋಷಿಗಳ ಮಾತನ್ನು ಕೇಳಿ ಅಂಜನಾದೇವಿ ಅಲ್ಲಿ ಆಕಾಶಗಂಗೆಯಲ್ಲಿ ನಿತ್ಯ ಸ್ನಾನ, ವರಾಹದೇವರ ದರ್ಶನ, ಸ್ವಾಮಿ ಪುಷ್ಕರಣಿಯ ಸ್ನಾನಾದಿಗಳನ್ನು ಮಾಡಿದ ಮೇಲೆ 12 ವರ್ಷ ಮಾಡಿದ ಮೇಲೆ ಕೇಸರಿ ಅನ್ನುವ ಕಪಿ ಮುಖ್ಯ ಪ್ರಾಣದೇವರ ತಂದೆ ಅಂದರೆ ಈ ಹನುಮಂತನ ಅಪ್ಪನಾಗಿ ಅವತಾರ ಮಾಡಿದರು. ಆ ಕೇಸರಿ ಅನ್ನೋ ಕಪಿಗೆ ಫಲವನ್ನು ಕೊಟ್ಟಾಗ ಆ ಫಲದಲ್ಲಿ ವಾಯುದೇವರು ತಮ್ಮ ವಿಶೇಷ ಸನ್ನಿಧಾನವನ್ನು ಇಟ್ಟುಕೊಟ್ಟರು. ಆಗ ಅವತಾರ ಆಯಿತು. ಅವತಾರ ಆದದ್ದು ಚೈತ್ರ ಶುದ್ಧ ಹುಣ್ಣಿಮೆ. ಅದೇ ಹನುಮಂತ ದೇವರ ಅವತಾರದ ದಿವಸ ಚಿತ್ರಾ ಪೌರ್ಣಿಮೆ. ತ್ರೇತೆಯಲ್ಲಿ ರಘುಪತಿಯ ಸೇವೆ ಮಾಡುವನೆಂದು ರಾಮಚಂದ್ರನ ಸೇವೆಯನ್ನು ಮಾಡಬೇಕು ಅಂತ ವಾತಸುತ, ವಾತ ಅಂದರೆ ಗಾಳಿ ಅಂದರೆ ಪ್ರಾಣದೇವರು, ಅವರ ಮಗನಾಗಿ ಹನುಮಂತನೆಂದೆನಿಸಿದ. ಹನುಮಂತ ಅಂತ ನಾಮಕರಣ ಮಾಡಿದರಂತೆ. ಎಲ್ಲ ಋಷಿಗಳು ಸೇರಿ ಹನುಮಂತ ಅಂತ ನಾಮಕರಣ ಮಾಡಿದ್ದು ಅಂತ. ಏನದು ಹನುಮಂತ? ಹನುಮಂತ ಅಂತಂದರೆ ಜ್ಞಾನವಂತ ಅಂತ. ಹನ ಶಬ್ದೋ ಜ್ಞಾನವಾಚಿ. ಹನ ಅನ್ನುವ ಧಾತು ವರ್ಬದು. ಹನ ವಂತ ಮಂತ ಅಂದರೆ ಉಳ್ಳವರು ಅಂತ ನಾವಂತೇವಲ್ಲ. ಶ್ರೀಮಂತ ಸಂಪತ್ತು ಉಳ್ಳವನು, ಬಲವಂತ ಬಲವುಳ್ಳವನು, ಗುಣವಂತ ಗುಣವುಳ್ಳವನು, ವಂತಿಕೆಗಳು ಅಂತ. ಹನುಮಂತ ಅಂದರೆ ಜ್ಞಾನವಂತ. ಯದ್ಯಪಿ ಹನುಮಂತ ಅನ್ನಬೇಕಾಗಿತ್ತು. ವಾದಿರಾಜರು ಮಹಾಭಾರತದ ಅತ್ಪರಿಣಯದಲ್ಲಿ ವ್ಯಾಖ್ಯಾನ ಮಾಡ್ತಾ ಹನುಮಂತ ಅನ್ನಬಹುದು, ಬೇಡ, ಹನುಮಂತ ಅಂದರೆ ಜ್ಞಾನ ಇರುವ ಎಲ್ಲರೂ ಆಗಬಹುದು. ಜ್ಞಾನ ಅನ್ನೋದು ಚೇತನನ ಸಾಮಾನ್ಯ ಧರ್ಮ. ಕಲ್ಲಿಗೆ ಜ್ಞಾನ ಇಲ್ಲ, ಮನುಷ್ಯರಿಗೆ ಜ್ಞಾನ ಇದೆ. ನಮ್ಮ ಹನುಮಪ್ಪನದು ಏನು ವಿಶೇಷ ಬಂತು, ಅದಕ್ಕೆ ಸಮಾಧಾನ ಆಗಲಿಲ್ಲ, ಊ ಅಂತ ಸೇರಿಸಿದ್ರಂತೆ. ಹನ ಪ್ಲಸ್ ಊ ಹನುಮಂತ. ಹನು ಅಂದರೆ ಊ ಅನ್ನೋದರಿಂದ ಉತ್ಕೃಷ್ಟ, ಒಳ್ಳೆಯ ಜ್ಞಾನವುಳ್ಳವರು ಆದದ್ದರಿಂದ ಹನುಮಂತ ಅಂದರು. ಇನ್ನೂ ಸಮಾಧಾನ ಆಗಲಿಲ್ಲಂತೆ. ಒಬ್ಬ ಮೂರ್ಛೆ ಹೋಗಿದ್ದ, ಅವನ ಮೇಲೆ ನೀರನ್ನೆಲ್ಲ ಹಾಕಿದ ಮೇಲೆ ಎದ್ದ. ಓ, ಇವನಿಗೆ ಸರಿಯಾಗಿ ಜ್ಞಾನ ಬಂತು, ಒಳ್ಳೆಯ ಜ್ಞಾನ ಬಂತು ಅಂತೀವಿ. ಮತ್ತೆ ಅವನು ಹನುಮಂತ ಅಂತಾಗಿ ಕೂಡಬೇಕಾಗತ್ತೆ. ಅದಕ್ಕೆ ಇನ್ನೊಂದು ಊ ಸೇರಿಸಿ ಸವರ್ಣ ದೀರ್ಘ ಸಂಧಿಯನ್ನು ಮಾಡಿ ಹನುಮಂತ ಅಂದ್ರಂತೆ. ಅದ್ಯಾಕೆ ಹನುಮಂತ? ಪ್ರಳಯ ಕಾಲದಲ್ಲೂ ತಿರೋಧಾನವಾಗದ ಜ್ಞಾನ ಉಳ್ಳವರು ಈ ವಾಯುದೇವರು ಆದದ್ದರಿಂದ ಹನುಮಂತ. ಮೊದಲನೇವು ಉತ್ಕೃಷ್ಟವಾದ, ಎರಡನೇವು ತಿರೋಧಾನವಾಗದ ಜ್ಞಾನವುಳ್ಳವರು ಯಾರೋ ಅವನು ಹನುಮಂತ. ಹನುಮಂತ ಮಮುಂ ಪ್ರಾಹು ಮುನಯೋ ವೀತಕಲ್ಮಷಾಹ ಅಂತ ನಾವು ಭವಿಷ್ಯೋತ್ತರ ಪುರಾಣದಲ್ಲಿ ಕೇಳ್ತೇವೆ. ಹಾಗಾಗಿ ಹನುಮಂತ ಅಂತ ವಿಶೇಷವಾಗಿ ಇವರಿಗೆ ಕರೀತಾರೆ. ಹನುಮಂತನೆಂದೆನಿಸಿ, ಹನುಮಂತ ಅಂತಲೂ ಅನೇಕ ಕಡೆ ಉಂಟು, ಕರಿಬಹುದು. ವಿಶೇಷವಾಗಿ ಅವರು ಅವತಾರ ಮಾಡಿದ ಮೇಲೆ ಮಾಡಿದ ಕೆಲಸ ಏನು? ಪೋತ ಭಾವದಿ. ಪೋತ ಅಂದರೆ ಪುಟ್ಟ ಕೂಸು ಅಂತ. ಚೈತ್ರ ಶುದ್ಧ ಹುಣ್ಣಿಮೆಯ ದಿವಸ ಅವರು ಅವತಾರ ಆಯಿತು. ಇನ್ನು ಕೆಲವೇ ದಿವಸಕ್ಕೆ, ಒಂದು 15 ದಿವಸದ ಒಳಗೆ ಒಂದು ಗ್ರಹಣ ಬಂದಿತ್ತಂತೆ. ಗ್ರಹಣ ಅದು ಸೂರ್ಯಗ್ರಹಣ. ಸೂರ್ಯನನ್ನು ರಾಹು ಹಿಡಿಬೇಕು ಅಂತ ಹೋದಾಗ ಸೀದಾ ಭೂಲೋಕದಿಂದ ಅಲ್ಲಿಗೆ ಹಾರದ್ರಂತೆ. ಆ ರಾಹುವನ್ನು ತಡಿಬೇಕು, ಸೂರ್ಯನಿಗೆ ತೊಂದರೆ ಕೊಡಬಾರ್ದು ಇವನು ಅಂತ. ರಾಹುಗೆ ಭಯ ಆಗಿ ಓಡಿ ಬಂದಂತೆ ಇಂದ್ರದೇವರ ಬಳಿಯಲ್ಲಿ ಕಂಪ್ಲೇಂಟ್ ಮಾಡಿದ್ರು. ಈ ಕೂಸು ನನ್ನ ಬೆನ್ನು ಹತ್ತಿದೆ. 15 ದಿವಸಕ್ಕೆ ಭೂಲೋಕದಿಂದ ಆ ಸೂರ್ಯಮಂಡಲದ ಹತ್ರ ಹಾರಬೇಕಾದ್ರೆ ಇನ್ನೆಂಥ ಸಾಮರ್ಥ್ಯ ಇರಬೇಕು, ಅದು ವಾಯುದೇವರದು. ಹಾಗಾಗಿ ಪೂತಭಾವದಿ ತರಣಿ ಬಿಂಬನಿಗೆ ಲಂಘಿಸಿದ. ತರಣಿ ಬಿಂಬ, ತರಣಿ ಅಂದರೆ ಸೂರ್ಯನ ಬಿಂಬಕ್ಕೆ ಲಂಘಿಸಿದ. ಅದು ಒಂದು ಕಥೆ ಇದೆ, ಅದನ್ನು ಸೂರ್ಯನನ್ನು ಚೆಂಡು ಅಂದ್ಕೊಂಡ್ರು ಹಾರದ್ರಿಲ್ಲ. ವಾಸ್ತವಿಕವಾಗಿ ರಾಹುವನ್ನು ತಡಿಲಿಕ್ಕೆ ಹೋಗಿದ್ದಂತೆ. ರಾಹು ಇವನಿಗೆ ತೊಂದರೆ ಕೊಡಬಾರದು ಅಂತ ಯದಿ ಪ್ರಸನ್ನ ಭಗವತ್ತಮ ಮೇ ಸುತಂ ವೃಣೆ ಸರ್ವಗುಣಾಭಿರಾಮಂ ತಸ್ಮಾನ್ನ ಮುಖ್ಯೋಸ್ತು ವಿನಾ ಮುಕುಂದಂ ಏವಂ ಸವೌರೇಥ ವರಂ ದ್ವಿಜೇಭ್ಯ. ಸಂಗ್ರಹ ರಾಮಾಯಣದಲ್ಲಿ ಅಂತಾರೆ,
ದೇವರು ಬಿಟ್ಟು ಇನ್ನೊಬ್ಬರು ಅಂತಂದರೆ ಗುಣವಂತರು, ಅದು ವಾಯುದೇವರೇ ಆಗಬೇಕು. ಅವರು ವರವನ್ನು ಕೇಳಿದ್ರಂತೆ. ವಾಯುದೇವರೇ ಅವತಾರ ಮಾಡಿದರು. ಹಾರಿದ ಮೇಲೆ ವಾಲ್ಮೀಕಿ ರಾಮಾಯಣದಲ್ಲಿ ಈ ಮಾತಿದೆ, ಯಮೇವ ದಿವಸಂ ಖೇಶ ಗ್ರಹೀತುಂ ಭಾಸ್ಕರಂ ಪ್ಲುತಃ ತಮೇವ ದಿವಸಂ ರಾಹು ಜಿಗೃಕ್ಷತಿ ದಿವಾಕರಂ ಅಪಕ್ರಾಂತಸ್ತ ತತಸ್ತಸ್ತ್ರೋ ರಾಹುಶ್ಚಂದ್ರಾರ್ಕಮರ್ದನಃ. ಯಾವತ್ತು ಹನುಮಂತ ದೇವರು ಸೂರ್ಯಬಿಂಬಕ್ಕೆ ಹಾರಿದರು ಅವತ್ತು ಅವನು ಹಿಡಿಲಿಕ್ಕೆ ಬಂದಿದ್ದ ಅಂತ. ಪ್ರಾಯ ಸೂರ್ಯಗ್ರಹಣದ ದಿವಸ, ಅಮಾವಾಸ್ಯೆನೇ ಬರೋದಲ್ವ, ಇವರು ಹುಣ್ಣಿಮೆ ಅವತಾರ ಆಗಿದೆ, 15 ದಿವಸಕ್ಕೆ ಹಾರಿದ್ದಾರೆ. ಅವನು ಓಡಿ ಬಂದು ಇಂದ್ರದೇವರ ಮುಂದೆ ಕಂಪ್ಲೇಂಟ್ ಮಾಡಿದ, ಈ ಕೂಸು ಬಂದು ನನಗೆ ತೊಂದರೆ ಕೊಡುತ್ತೆ, ದಯಮಾಡಿ ರಕ್ಷಣೆ ಮಾಡು ಅಂತ. ತಕ್ಷಣ ಇಂದ್ರದೇವರು ವಜ್ರಾಯುಧದಿಂದ ಹನುಮಂತ ದೇವರ ಮೂತಿಗೆ ಹೊಡೆದ್ರು ಅಂತ. ಏನಾಯಿತು ಹನುಮಂತ ದೇವರ ಮೂತಿ? ಏನೂ ಆಗಿಲ್ಲ. ಇಲ್ಲ, ಅದು ಹೊಡೆದದ್ದಕ್ಕೆ ದಪ್ಪ ಆಯಿತು, ಆದ್ದರಿಂದ ಹನುಮಂತ. ಈ ಸ್ಥಳಕ್ಕೆ ಹನು ಅಂತ ಕರೀತಾರೆ, ಅದು ದಪ್ಪ ಇದ್ದದ್ದರಿಂದ ಹನುಮಂತ. ನೋಡಿ, ಯಾವುದೇ ಏಟು ಬಿದ್ದರೂ ಒಂದು 4 ದಿನಕ್ಕೆ ಕಮ್ಮಿ ಆಗುತ್ತೆ ಅಲ್ವಾ? ಅದು ನಮ್ಮ ನಿಮ್ಮ ಅನುಭವವೇ. ದೇವತೆಗಳದ್ದು ಹೋಗಲಿ, ನಮಗೆ ಈಗ ಒಂದು ಹಲ್ಲು ಕಿತ್ತಿಸಿರ್ತೇವೆ, ಕಿತ್ತಿಸಿದ ದಿವಸ ಅಲ್ಲಿ ಹತ್ತಿನೂ ಇಟ್ಟಿರ್ತಾರೆ, ನಮ್ಗೆ ಅಗಲಿಕ್ಕಾಗಿರೋದಿಲ್ಲ, ಇಟ್ಟು ದಪ್ಪ ಏನೋ ಬಂದಿರುತ್ತೆ. ನಮ್ಮನ್ನು ಅವತ್ತು ತಿಳಿಯದೆ ನೋಡಿದವ್ರಂತಾರೆ, ಏನು ಬಾಯಲ್ಲಿ ಉಂಡೆ ಹಾಕ್ಕೊಂಡಿದ್ದೀರಾ, ಇವನು ಮಾತಾಡ್ಲಿಕ್ಕಾಗದೆ ಬರುತ್ತೆ ತೋರಿಸ್ದ, ನೀವು ಹಲ್ಲು ಕಿತ್ತಿಸ್ರಿ ನಿಮಗೂ ಉಂಡೆ ಬರುತ್ತೆ ಅಂತ. ಹಾಗಾದರೆ ಆ ಕಿತ್ತಿದ ನೋವು ಕಡಿಮೆ ಆದ ಮೇಲೆ ಬಾವು ಕಡಿಮೆ ಆಗತ್ತೆ. ಎಲ್ಲೋ ಏಟು ಬಿದ್ದು ಊದಿದ ಕಾಲೋ ಕೈಯೋ ಅದು ಕಡಿಮೆ ಆಗತ್ತಲ್ಲ ಊತ. ಹನುಮಂತ ದೇವರಿಗೆ ಮತ್ತೆ ಏನಾಯ್ತದು? ಭಂಗೇ ಪ್ರಸಕ್ತೇಪಿ ನ ಭಂಗಮಾಪ ಅಂತ ನಾರಾಯಣ ಪಂಡಿತರು. ಯದ್ಯಪಿ ಇಂದ್ರದೇವರ ವಜ್ರಾಯುಧದ ಏಟಿಗೆ ಎಂಥದ್ದಾದರೂ ಅದು ಪುಡಿ ಆಗಬೇಕು, ಆದರೆ ನಮ್ಮ ವಾಯುದೇವರ ಅದ್ಭುತವಾದ ಸಾಮರ್ಥ್ಯದಿಂದ ಇಂದ್ರದೇವರ ವಜ್ರಾಯುಧವೇ ಬೆಂಡಾಯಿತೋ ಏನೂ ಆಗಿಲ್ಲ ಹನುಮಂತ ದೇವರಿಗೆ. ಹಾಗಾಗಿ ಆದರೆ ವಾಯುದೇವರಿಗೆ ಕೋಪ ಬಂತು, ನನ್ನ ಮಗನಿಗೆ ಹೊಡಿತೀಯ ಮಾಡ್ತೇನೆ ಅಂಥೇಳಿ ಅವರೇನು ಮಾಡಿದರು, ಗಾಳಿಯನ್ನು ಬಂದ್ ಮಾಡಿಬಿಟ್ರಂತೆ. ಜಗತ್ತಿನಲ್ಲಿ ಉಸಿರಾಟವೇ ಇಲ್ಲ, ಉಸಿರಾಟಕ್ಕೆ ಬೇಕಾದ ಗಾಳಿನೇ ಇಲ್ಲ. ಸ್ವಲ್ಪ ಹೊತ್ತು ಗಾಳಿ ಇಲ್ಲದೆ ಸಫೋಕೇಶನ್ ಆದರೆ ಒದ್ದಾಡ್ತೇವೆ, ಇನ್ನು ಗಾಳಿನೇ ಇಲ್ಲ ಪರಿಸರದಲ್ಲಿ ಅಂದರೆ ಗತಿ ಏನು? ಹಾಗೆ ಎಲ್ಲ ದೇವತೆಗಳು ಪ್ರಾರ್ಥನೆ ಮಾಡಿದ್ರಂತೆ, ದಯಮಾಡಿ ಅನುಗ್ರಹ ಮಾಡಿ ಎಂದಾಗ ಬ್ರಹ್ಮದೇವರು ಬಂದು ವಾಯುದೇವರಿಗೆ ಹೇಳಿದರು, ಇಲ್ಲ, ನೀವು ಕೋಪ ಕಮ್ಮಿ ಮಾಡಿ ಗಾಳಿಯನ್ನು ಜಗತ್ತಿಗೆ ಕೊಡಿ ಎಂದಾಗ ಗಾಳಿ ಆಡಿದ್ರು. ಯಾವತ್ತು ಪ್ರಾಣದೇವರು ಮತ್ತೆ ಪ್ರೀತರಾಗಿ ಉಪಕಾರ ಮಾಡಿದ್ರಲ್ಲ, ಆ ದಿವಸವನ್ನೇ ಹನುಮದ್ವ್ರತ ಅಂತ ಇವತ್ತಿಗೂ ಆಚರಣೆಯನ್ನು ಮಾಡಿಕೊಂಡು ಬರ್ತೇವೆ. ಆ ಕಥೆಯಲ್ಲಿ, ಹನುಮದ್ವ್ರತದ ಕಥೆಯಲ್ಲಿ ಈ ಅಂಶವನ್ನು ಹೇಳ್ತಾರೆ. ಮಾರ್ಗಶೀರ್ಷ ಮಾಸದ ತ್ರಯೋದಶಿ ದಿವಸ ಹನುಮದ್ವ್ರತ ಅಂತ ಮಾಡ್ತಾರೆ. ಹನುಮದ್ವ್ರತ ಈ ನಿಮಿತ್ತದಿಂದ ನಮ್ಮ ಜಗನ್ನಾಥದಾಸರು ಅದನ್ನು ಪುಟ್ಟ ಕೃತಿಯಲ್ಲಿ ಹೇಳಿಕೊಡ್ತಾರೆ. ವಾಸವ ಕುಲಿಶದಿ ಘಾತಿಸ ಜೀವರ ಶ್ವಾಸ ನಿರೋಧಿಸಿದೆ, ಆ ಸಮಯದಿ ಕಮಲಾಸನ ಪೇಳಲು ನಿಸಲಹಿದಿ ಜಗವ, ಮುಖ್ಯ ಪ್ರಾಣದೇವ ನೀನಲ್ಲದೆ ಕಾಯುವರ ಕಣೆನ ಜಗದೊಳಗೆ. ಮುಖ್ಯ ಪ್ರಾಣ ನೀನಿಲ್ಲ ಅಂದರೆ ನಾವು ಉಳಿಯೋದಿಲ್ಲ. ವಾಸವ ಕುಲಿಶದಿ, ಕುಲಿಶ ಅಂದರೆ ವಜ್ರಾಯುಧ, ವಜ್ರಾಯುಧದಿಂದ ಹೊಡೆದಾಗ ಜೀವರ ಶ್ವಾಸ ನಿರೋಧಿಸಿದೆ, ಜೀವರ ಶ್ವಾಸವನ್ನು ಬಂದು ಮಾಡಿಬಿಟ್ಟು. ಜಗತ್ತಿನಲ್ಲಿ ಆಕ್ಸಿಜನ್ನೇ ಇಲ್ಲ ಅಂದರೆ ಸಿಲಿಂಡರ್ ಎಷ್ಟೊತ್ತಿಡ್ಬೋದ್ರಿ? ಹೊರಗೆ ವಾತಾವರಣದಲ್ಲಿ ಗಾಳಿ ಇದ್ದರೆ ಬದುಕ್ಬೋದು. ಹಾಗಾಗಿ ಇಡೀ ಜಗತ್ತು ಕೋಲಾಹಲದಿಂದ ಒದ್ದಾಡ್ತಾ ಇದ್ದಾಗ ಪುನಃ ಮುಖ್ಯ ಪ್ರಾಣದೇವರು ಅನುಗ್ರಹ ಮಾಡಿದರು ಅಂತ. ಪೂತಭಾವದಿ ತರಣಿ ಬಿಂಬನಿಗೆ ಲಂಘಿಸಿದ ಈತಗೆಣೆಯಾರು ಮೂರ್ಲೋಕದೊಳಗೆ, ಮೂರು ಲೋಕದಲ್ಲಿ ಈತಗೆ ಎಣೆ ಸಮನಾದವರು ಯಾರೂ ಇಲ್ಲ. ಅತುಲ ಗುರೋ ಅಂತ ಅದಕ್ಕೆ ಅವರಿಗೆ ಅಂದದ್ದು. ವಾಯುವಿಗೆ ಸಮವಿಲ್ಲ ಜಗದಳು ವಾಯುದೇವರೇ ಬ್ರಹ್ಮರು ಅಂತ ಪುರಂದರದಾಸರು ಅಂದದ್ದು ಇಲ್ಲಿ ನಾವು ನೆನಪಿಸ್ಕೊಳ್ಬಹುದು. ವಾಯುದೇವರಿಗೆ ಸಮಾನರಾದ ಜೀವರು ಯಾರಿಲ್ಲ, ಜೀವೋತ್ತಮರು ಅದಕ್ಕೆ ಅವರು ವಾಯುದೇವರು. ಇದಾದ ಮೇಲೆ ಮುಂದೆ ಏನು ಮಾಡಿದ್ರು, ಹನುಮಂತನಾಗಿ ಹುಟ್ಟಿದ ಕೆಲವೇ ದಿವಸದಲ್ಲಿ ಪರಾಕ್ರಮ ತೋರಿಸಿದ್ರು. ಮುಂದೆ ತರಣಿಗಭಿಮುಖನಾಗಿ ಶಬ್ದಶಾಸ್ತ್ರವ ಪಠಿಸಿ ಉರವಣಿಸಿ ಹಿಂದೆ ಮುಂದಾಗಿ ನಡೆದ, ಪರಮ ಪವಮಾನ ಸುತ ಉದಯಾಸ್ತ ಶೈಲಗಳ ಭರದಿ ಐದಿದ ಗೀತಗುಪಮೆಯುಂಟೆ. ಮುಂದಿನ ಪದ್ಯದಲ್ಲಿ ಅಂತಾರೆ, ಸೂರ್ಯನಲ್ಲಿ ವ್ಯಾಕರಣವನ್ನು ಓದಿದರು ಅಂತ. ಇಲ್ಲಿ ಸೂರ್ಯ ಅನ್ನೋದಕ್ಕೆ ಹೀಗಿಟ್ಕೋಬೇಕು,
ಸೂರ್ಯಾಂತರ್ಗತನಾದ ನಾರಾಯಣನಲ್ಲಿ ವ್ಯಾಕರಣವನ್ನು ಓದಿದ್ದು. ವಾಯುದೇವರಿಗೆ ಪಾಠವನ್ನು ಹೇಳುವ ಯೋಗ್ಯತೆ ಅದು ಭಗವಂತನಿಗೆ ಮಾತ್ರ ಇರೋದು. ಸೂರ್ಯ ತಾರತಮ್ಯದಲ್ಲಿ ಬಹಳ ಚಿಕ್ಕವನು. ಇವರೆಲ್ಲರೂ ವಾಯುದೇವರಲ್ಲಿ ಪಾಠವನ್ನು ಕೇಳುವವರು. ಮತ್ತು ಸೂರ್ಯನ ಅದಕ್ಕೆ ತರಣಿಗೆ ತರಣಿ ಬಿಂಬಕ್ಕೆ ಅಂತಾನೆ ನಮ್ಮ ಶ್ರೀಪಾದರಾಜರು ಹಿಂದೆ ಹೇಳಿದರು. ಸೂರ್ಯನ ಬಿಂಬ, ಸೂರ್ಯ ಭಗವಂತನ ಪ್ರತಿಬಿಂಬ, ಸೂರ್ಯನಲ್ಲಿ ಇರುವ ಬಿಂಬ ಅಂದರೆ ಸೂರ್ಯಾಂತರ್ಗತನಾದ ಗಾಯತ್ರಿ ಪ್ರತಿಪಾದ್ಯನನ್ನು ನಾವೆಲ್ಲ ಚಿಂತನೆ ಮಾಡ್ತೀವಲ್ಲ. ಧ್ಯೇಯ ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನಸನ್ನಿವಿಷ್ಟ. ನಾವು ಗಾಯತ್ರಿ ಮಂತ್ರವನ್ನು ಜಪ ಮಾಡುವ ಮುಂಚೆ ಸೂರ್ಯಾಂತರ್ಗತನಾದ ನಾರಾಯಣನ ಚಿತ್ರವನ್ನು ಚಿಂತನೆ ಮಾಡ್ತೀವಿ. ಧ್ಯೇಯ ಸದಾ ಸವಿತೃಮಂಡಲ ಮಧ್ಯವರ್ತಿ. ಸವಿತೃಮಂಡಲ ಅಂದರೆ ಸೂರ್ಯಮಂಡಲದ ಮಧ್ಯದಲ್ಲಿ ಇರುವ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ, ಕಮಲಾಸನನಾಗಿ ಕುಳಿತಿಯಾನೆ. ಕೇಯೂರವನ್ನು ಧಾರಣೆ ಮಾಡಿಯಾನೆ, ಅದೊಂದು ಹಾರ. ಮಕರ ಕುಂಡಲವಾನ್, ಕಿವಿಗಳಿಗೆ ಮಕರ ಕುಂಡಲವನ್ನು ಧಾರಣೆ ಮಾಡಿಯಾನೆ. ಕಿರೀಟಿಯನ್ನು ಹಾಕ್ಕೊಂಡಿರೋನು. ಹಾರಗಳನ್ನು ಧಾರಣೆ ಮಾಡ್ಯಾನೆ. ಹಿರಣ್ಮಯ ವಪುಹು, ಬಂಗಾರದ ಬಣ್ಣದ ದೇಹ ದೇವರದ್ದು. ಆಮೇಲೆ ಶಂಖಚಕ್ರಗಳನ್ನು ಧಾರಣೆ, ಧೃತಶಂಖಚಕ್ರ. ಈ ರೀತಿಯಾಗಿ ದೇವರನ್ನು ನಾವು ಚಿಂತನೆ ಮಾಡ್ತೀವಿ. ಗಾಯತ್ರಿಯ ಪ್ರತಿಪಾದ್ಯವಾದ ರೂಪ ನಾರಾಯಣ. ಆ ನಾರಾಯಣನಲ್ಲಿ ವಾಯುದೇವರು ವಿಶೇಷವಾಗಿ ವ್ಯಾಕರಣವನ್ನು ಕೇಳಿದರು. ಸ್ವಯಂ ವಾಯುದೇವರು ಸರ್ವಜ್ಞರು. ಇಲ್ಲೊಂದು ನಮಗೆ ತಿಳಿಸಿಕೊಡ್ತಾರೆ. ವಾಯುದೇವರು ಹೊಸದಾಗಿ ವ್ಯಾಕರಣ ಓದಿ ಪಂಡಿತರಾದದ್ದಲ್ಲ, ಅವರಿಗೆ ಎಲ್ಲ ಗೊತ್ತು. ಆದರೂ ದೊಡ್ಡವರಲ್ಲಿ ಹೋಗಿ ಕಲಿಬೇಕು ಅನ್ನೋದನ್ನು ಮಾಡೆಲಿಂಗ್ ಮಾಡ್ತಾರೆ. ನಮ್ಮ ಸುಮಧ್ವ ವಿಜಯದಲ್ಲಿ ಒಂದು ಮಾತು ಬರುತ್ತೆ, 7ನೇ ಸರ್ಗದಲ್ಲಿ. ವೇದವ್ಯಾಸದೇವರ ಆಶ್ರಮಕ್ಕೆ ಮಧ್ವರು ಬಂದರು. ಬಂದ ಮೇಲೆ ವೇದವ್ಯಾಸದೇವರಿಗೆ ನಮಿಸಿ ಆಮೇಲೆ ಏನು ಮಾಡಿದರು ಅಂದರೆ 8ನೇ ಸರ್ಗ ಸುಮಧ್ವ ವಿಜಯದಲ್ಲಿ ಅವ್ರು ಏನು ಮಾಡಿದರು ಅನ್ನೋದು ಹೇಳ್ತಾ ವೇದವ್ಯಾಸದೇವರಲ್ಲಿ ಅವರು ಪಾಠ ಕೇಳಿದ್ರಂತೆ. ವೇದವ್ಯಾಸದೇವರು ನಿಮಗೆಲ್ಲ ಗೊತ್ತಲ್ಲ, ಇಲ್ಲ ನಿಮ್ಮ ಬಾಯಿಂದ ಕೇಳಲಿಕ್ಕೆ ಇನ್ನೂ ಚೆನ್ನಾಗಿರುತ್ತೆ, ಹೊಸದಾಗಿರುತ್ತೆ. ಇತಿಹಾಸ ಸುಂದರ ಪುರಾಣ ಸೂತ್ರ ಸತ್ಪ್ರಿಯ ಪಂಚರಾತ್ರ ನಿಜ ಭಾವ ಸಂಯುತಂ ಅಶೃಣೋತ್. ಈ ಮಾತಿದೆ. ಇತಿಹಾಸ ಅಂದರೆ ಮಹಾಭಾರತ, ಪುರಾಣಗಳು, ಬ್ರಹ್ಮಸೂತ್ರಗಳು, ಇವುಗಳ ಬಗ್ಗೆ ವೇದವ್ಯಾಸದೇವರಿಂದ ಕೇಳಿದರಂತೆ. ಅಂದರೆ ದೊಡ್ಡವರು ಸಿಕ್ಕಾಗ ಅವರಿಂದ ಒಳ್ಳೆ ವಿಚಾರಗಳನ್ನು ಕೇಳಿ ಬಿಡಬೇಡಿ, ಸಮಯ ವೇಸ್ಟ್ ಮಾಡಬೇಡಿ. ಆವೃತ್ತಿ ರಸಕೃತ ಉಪದೇಶಾತೋಮಂತ್. ಅದಕ್ಕೆ ಜ್ಞಾನಿಗಳು ಮತ್ತೆ ಮತ್ತೆ ಕೇಳೋದಕ್ಕೆ ಶಾಸ್ತ್ರದಲ್ಲಿ ಒಂದು ಮಾತು ಹೇಳ್ತಾರೆ. ಒಂದು ಆವೃತ್ತಿಯನ್ನು ಮಾಡಬೇಕು, ಶ್ರವಣಾವೃತ್ತಿ ಮನನಾವೃತ್ತಿ ಅಂತ ಜಗತ್ತಿಗೆ ತೋರಿಸ್ಬೇಕು. ಇನ್ನೊಂದು ಎಷ್ಟು ಕೇಳಿದ್ರೂ ಭಗವಂತನ ಮಹಿಮೆ ಅದು ದೇವರ ಬಾಯಿಂದ ಅಂದರೆ ಅಪೂರ್ವತೆ ಇದ್ದೇ ಇರುತ್ತೆ ಅಂಥೇಳಿ ಮೇಲಿಂದ ಓಂ ಆವೃತ್ತಿ ರಸಕೃತ ಉಪದೇಶಾತೋಮ ವೇದವ್ಯಾಸದೇವರು ಸೂತ್ರವನ್ನು ಮಾಡಿಕೊಟ್ಟಾರೆ. ದೇವರ ಬಗ್ಗೆ ಕೇಳ್ತಾನೆ ಇರು. ಹರಿವಾರ್ತಯ ಕೇಳು, ಕೇಳಿದ್ದೇನಿ ಕೇಳು, ಅರಿಯರು ಅವರನು ಆಳು, ಅರಿವಿಂದ ಗರವದ ಮೂಲವ ಕೇಳು, ಹೆಳವರ ಹರಟಗೆ ಪರವಶನಾಗದೆ ಕರಿವರವರದನವರವನೆ ಬೇಡು ಮನವೇ ಮಾಧವನ ಮರೆತುದರಿಂದ. ಮುಹುರಹೋ ರಸಿಕಾಹ ಭುವಿ ಭಾವುಕಾಹ ಅಂತ ಭಾಗವತದಲ್ಲಿ ಮೇಲಿಂದ ಮೇಲೆ ಹರಿಯ ವಾರ್ತೆಯನ್ನು ಕೇಳ್ತಾ ಇರು. ಒಳ್ಳೆಯ ವಾರ್ತೆಗಳನ್ನು ಹರಿಯ ಭಕ್ತರ ವಾರ್ತೆಯನ್ನು ಒಳ್ಳೆಯದನ್ನು ಕೇಳು, ಜನ್ಮ ಸಾರ್ಥಕ ಆಗತ್ತೆ ಅಂತ ಅನ್ನೋದಕ್ಕೆ ಜಾನಂತೋಪಿ ವಿಶೇಷ ಜ್ಞಾನಾರ್ಥ ಸ್ಥಾಪನಾಯ ಚ ಅಂತ ತಿಳಿದಿದ್ದರೂ ವಿಶೇಷವಾದ ಜ್ಞಾನ ಸಂಪಾದನೆಗಾಗಿ ಮತ್ತು ದೊಡ್ಡವರ ಬಾಯಿಂದ ಕೇಳಿದಾಗ ಪುಣ್ಯ ಇವೆಲ್ಲವನ್ನು ತೋರಿಸೋ ಸಲುವಾಗಿ ಕೇಳಿದ್ದು ಅಂತ ಅದೇ ಅಭಿಪ್ರಾಯವನ್ನು ಇಲ್ಲಿ ಇಟ್ಕೊಳ್ಬೇಕು. ಸೂರ್ಯಾಂತರ್ಗತನಾದ ನಾರಾಯಣನಿಗೆ ಹೋಗಿ ಕೇಳಿದ್ರು, ನನಗೆ ವ್ಯಾಕರಣ ಶಬ್ದಶಾಸ್ತ್ರ ಅಂದರೆ ವ್ಯಾಕರಣ ಶಾಸ್ತ್ರ, ಹನುಮದ್ ವ್ಯಾಕರಣ ಅಂತ ಶಾಸ್ತ್ರವ ಪಠಿಸಿ. ಆದರೆ ಸೂರ್ಯ ಅಂದ, ನಾನು ಒಂದು ಕಡೆ ಕೂತು ಪಾಠ ಹೇಳಲಿಕ್ಕಾಗೋದಿಲ್ಲಪ್ಪ, ಯಾಕೆಂದರೆ ನಾನು ಸದಾ ಸಂಚಾರ ಮಾಡ್ತಾನೆ ಇರ್ತೇನೆ. ಸದಾ ಸಂಚಾರಿ ಆದವ್ರ ಹತ್ರ ಪಾಠ ಕಷ್ಟ ಅಲ್ವಾ? ಅದಕ್ಕೆ ಹೇಳಿದ್ರಂತೆ, ಸ್ವಾಮಿ ನೀವು ರಥದಲ್ಲಿ ಸಂಚಾರ ಮಾಡ್ತಾನೆ ಪಾಠ ಹೇಳ್ಬೋದಲ್ಲ. ಅಲ್ಲ, ಪಾಠ ಹೇಳಬೇಕಾದ್ರೆ ಶಿಷ್ಯನ ಮುಖ ಗುರುಗಳು ನೋಡಬೇಕಲ್ವೇ? ನೀ ಎಲ್ಲೋ ಹಿಂದೆ ಕೂತಿದ್ರೆ ನಾ ಪಾಠ ಎಲ್ಲ ಹೇಳೋದು, ಸುಮ್ಮನೆ ಅದು ಪಾಠ ಆಗೋದಿಲ್ಲ, ಕಾಟ ಆಗತ್ತದು, ಕಾಟಾಚಾರಕ್ಕೆ ಪಾಠ ಆಗತ್ತೆ, ಬೇಡಪ್ಪ. ಇಲ್ಲ ನೀವು ಹೇಳಿ, ನಾನು ನಿನ್ನ ಮುಖ ನೋಡ್ತಾ ಇರ್ತೀವಿ, ನೀವು ನನ್ನ ಮುಖ ನೋಡ್ಬೋದು.
ಅಲ್ಲ, ನಾನು ಮುಂದೆ ನೋಡ್ಕೊಂಡು ಹೋಗ್ತಾ ಇರ್ತೇನೆ, ನೀನು ನನ್ನ ಮುಖ ನೋಡ್ತಾ ಇದ್ರೆ ನೀ ಹಿಂದಿಂದ ಹೋಗ್ಬೇಕಲ್ಲ, ನಾನು ಹೋಗ್ತೇನೆ ಅಂದ್ರಂತೆ. ಏನು ವಾಯುದೇವರ ಸಾಮರ್ಥ್ಯ! ಹಿಂದೆ ರಿವರ್ಸು ಎಷ್ಟೊತ್ತು ನಡಿಬೋದು ರೀ. ಆದರೆ ತರಣಿಗೆ ಅಭಿಮುಖನಾಗಿ ಶಬ್ದಶಾಸ್ತ್ರವ ಪಠಿಸಿ ಆ ಸೂರ್ಯಾಂತರ್ಗತನಾದ ನಾರಾಯಣನ ಮುಖವನ್ನೇ ನೋಡ್ತಾ ಇವರು ಆ ಶಬ್ದಶಾಸ್ತ್ರವನ್ನು ಪಠಿಸಿದ್ದು. ಅದನ್ನೇ ಉರವಣಿಸಿ ಹಿಂದೆ ಮುಂದಾಗಿ ನಡೆದ, ಹಿಂದೆ ಮುಂದಾಗಿ ನಡೆದ್ಯಾರಂತೆ. ಇದು ತುಂಬ ವಿಚಿತ್ರವಾದ ವ್ಯಾಪಾರ ವಾಯುದೇವರದು. ವೇಗದಿಂದ ಬೇರೆ, ಅದು ನಿಧಾನಕ್ಕೆ ಹೋಗೋದಲ್ಲ. ಸ್ಟ್ರೈಟ್ ಆಗಾದರೆ ಬೇಗ ಹೋಗ್ಬೋದು, ರಿವರ್ಸು ಗಾಡಿಗಳು ರಿವರ್ಸ್ ಬರಬೇಕಾದ್ರೆ ನಿಧಾನಕ್ಕೆ ಬರುತ್ತೆ. ಇನ್ನು ಬಾಡಿ ಅಂಥದ್ದು ನಮ್ಮ ವಾಯುದೇವರು ಹಿಂದೆ ಮುಂದೆ ಎಲ್ಲಿ ಬೇಕಾದರೂ ಏನು ಬೇಕಾದರೂ. ಸೊ ನೋಡಿ, ಗಾಳಿ ಹಿಂದೂ ಸಂಚಾರ ಮಾಡುತ್ತೆ, ಮುಂದೆ ಸಂಚಾರ ಮಾಡುತ್ತೆ. ನಾವೆಲ್ಲ ಕೇಳ್ತಾ ಇರ್ತೀವಲ್ಲ, ಸಮುದ್ರದಲ್ಲಿ ಏನೋ ವಾಯುಭಾರ ಕುಸಿತ ತುಂಬ ಜೋರಾಗಿ ಹೊರಟಿದೆ 350 ಕಿಲೋಮೀಟ್ರಲ್ಲಿ, ಅದು ಇನ್ನೂ ಹೆಚ್ಚಾದರೆ ಅದಾಗ್ಬೋದು ಇದಾಗ್ಬೋದು, ಇಲ್ಲ ಅದೇನೋ ಹಿಂದೆ ಸರಿದಿದೆಯಂತೆ, ವಾಯುವಿಗೆ ಎಲ್ಲ ಕಡೆ ಹೋಗಲಿಕ್ಕೆ ಬರುತ್ತೆ. ವಾಯುದೇವರಿಂದ ಅಭಿಮನ್ಯಮಾನವಾದ ಈ ಜಡವಾದ ಗಾಳಿಗೆ ಈ ತಾಕತ್ತಿದೆ ಅಂದರೆ ಇನ್ನು ವಾಯುದೇವರದು ಉರವಣಿಸಿ ಅಂದರೆ ವೇಗವಾಗಿ ಹಿಂದು ಮುಂದಾಗಿ ನಡೆದ ಇಂಥ ದೊಡ್ಡ ಯೋಗ್ಯತೆ ನಮ್ಮ ವಾಯುದೇವರದು. ಹಾಗಾಗಿ ವಾಲ್ಮೀಕಿ ರಾಮಾಯಣದಲ್ಲಿ ಈ ಶ್ಲೋಕ ಏನಿದೆಯೋ ಅದನ್ನೇ ಇಲ್ಲಿ ತರ್ಜುಮೆ ಮಾಡಿದ್ದಾರೆ. ಅಸೌ ಪುನರ್ವ್ಯಾಕರಣಂ ಗ್ರಹಿಷ್ಯನ್ ಸೂರ್ಯೋನ್ಮುಖ ಪೃಷ್ಠಗಮ ಕಪೀಂದ್ರ ಉದ್ಯದ್ಗಿರೇರತ್ತಗಿರಿಂ ಜಗಾಮ. ಉದಯಗಿರಿ, ಸೂರ್ಯ ಹುಟ್ಟುವ ಸ್ಥಳದಿಂದ ಅಸ್ತದಂಗತನಾಗುವ ಗಿರಿಯವರೆಗೂ. ಗ್ರಂಥಂ ಮಹದ್ದಾರಯನ ಪ್ರಮೇಯ, ಇವನಿಗೆ ಉಪಮೇಯ ಯಾರಾದರೂ ಅಪ್ರಮೇಯ, ಇವನಿಗೆ ಯಾರಾದರೂ ಸದೃಶರು ಇದ್ದಾರಾ? ಸಾಧ್ಯವೇ ಇಲ್ಲ. ಅಂದರೆ ಪಾಠ ಹೇಳಿ ಕಲಿಯುವುದರಲ್ಲಿ ಶ್ರದ್ಧೆ ಎಷ್ಟಿರಬೇಕು ನೋಡ್ರಿ ಅಂತ. ಗುರುಗಳನ್ನು ಉಪಾಸನೆ ಮಾಡಿ ಅವರನ್ನು ವಿಶೇಷವಾಗಿ ಸೇವಿಸಿ ಅವರಿಂದ ಕಲಿಬೇಕು ಅನ್ನೋದನ್ನು ತೋರಿಸಿದರು. ಪರಮ ಪವಮಾನ ಸುತ ಉದಯಾಸ್ತ ಶೈಲಗಳ ಭರದಿ ಐದಿಜ ಗೀತ ಉಪಮೆಯುಂಟೆ. ಉದಯವಾಗುವ ಪರ್ವತ ಉದಯಾಚಲ ಅಂತ, ಅಸ್ತಂಗತನಾಗುವ ಪರ್ವತ, ಅಲ್ಲಿವರೆಗೂ ಇವರು ಹೊರಟ್ಯಾರೆ. ಇವನಿಗೆ ಸರಿಸಾಟಿ ಯಾರು? ಯಾರೂ ಇಲ್ಲ. ಹನುಮಂತನೇ ಸಾಟಿ, ಇವನಿಗೆ ಸರಿಸಾಟಿ ಮತ್ತಾರೂ ಇಲ್ಲ ಅಂಥೇಳಿ ಕೊಂಡಾಡ್ತಾರೆ. ಹೌದು, ಅತುಲ ಗುರು ಅಂತ ಅದಕ್ಕೆ ಅಂದದ್ದು. ಇದಾದ ಮೇಲೆ ಮುಂದೇನು ಮಾಡಿದ್ರು? ಅಖಿಲ ವೇದಗಳ ಸಾರವಧರಿಸಿ ಮುನ್ನೈವ ನಿಖಿಲ ವ್ಯಾಕರಣ ನಿವಹ ಪೇಳ್ವ ಮುಖದಲ್ಲಿ ಕಿಂಚಿತ್ ಅಪಶಬ್ದ ಇವಗಿಲ್ಲವೆಂದು ಮುಖ್ಯ ಪ್ರಾಣರಾಮನನು ಕರಿಸಿದ. ಮುಂದೆ ಸೀತೆಯ ಅಪಹರಣ ಆದಾಗ ರಾಮಚಂದ್ರನಿಗೂ ಹನುಮಂತನಿಗೂ ಭೇಟಿಯಾಗತ್ತೆ. ನಿಜವಾಗಲೂ ಸರ್ಟಿಫಿಕೇಟು ಶ್ರೀರಾಮಚಂದ್ರ ವಾಯುದೇವರಿಗೆ ಕೊಟ್ಟದ್ದು ತುಂಬ ಅದ್ಭುತ. ಹನುಮಂತ ದೇವರನ್ನು ನೋಡಿದ ಕೂಡಲೇ ಲಕ್ಷ್ಮಣನಿಗೆ ಪಾಪ ಡೌಟ್, ಅಣ್ಣ ಇವರ್ಯಾರೋ ಶತ್ರು ಕಡೆಯವರು ಇರಬೇಕು, ಬಾಣ ತೊಗೊಂಡು ಹೊಡಿಯೋಣ, ಏನು ಮಾಡಬೇಡ, ನೋಡೋಣ, ಅವನ ಹತ್ರ ಮಾತಾಡುವ. ಹನುಮಂತ ದೇವರು ಬಂದ್ಯಾರೆ. ಹನುಮಂತ ದೇವರನ್ನು ರಾಮಚಂದ್ರ ಮಾತಾಡಿಸಿದ. ಸರ್ವಜ್ಞನಾದ ಭಗವಂತ ಲೋಕವ್ಯವಹಾರಕ್ಕಾಗಿ ಹೇಗೆ ವ್ಯವಹಾರ ಇರಬೇಕು ಅನ್ನೋದನ್ನು ತೋರಿಸ್ತಾನೆ. ಯಾರು ನೀನು? ಹನುಮಂತ ದೇವರು ತಮ್ಮ ಬಗ್ಗೆ ಇಂಟ್ರೊಡಕ್ಷನ್ ಮಾಡಿಕೊಂಡು ರಾಮನ ಹತ್ತಿರ ಒಂದೆರಡು ಮಾತಾಡಿದರೆ ಶ್ರೀರಾಮಚಂದ್ರ ಏನು ಅನ್ನಬೇಕು? ಲಕ್ಷ್ಮಣ, ಇವನ ಮಾತು ನನ್ನ ಮನಸ್ಸನ್ನೇ ಅಪಹಾರ ಮಾಡೋ ಥರ ಇದೆಯಪ್ಪ. ಇವನ ಮಾತು ಕೇಳಿದ ಮೇಲೆ ಇವನು ತುಂಬ ವಿದ್ಯಾವಂತ ಅನಿಸತ್ತೋ. ಪ್ರಾಯ ವಿದ್ವಾಂಸರಿಗೆ ಇನ್ನೊಬ್ಬರು ಮಾತಾಡಿದ 1 ನಿಮಿಷದಲ್ಲೇ ಗೊತ್ತಾಗತ್ತೆ ಇವನ ಒಳಗೆ ಸತ್ವ ಇದೆಯಾ, ಅಂತಃಸತ್ವದ ಬಗ್ಗೆ ಪರಿಚಯ ಆಗುತ್ತೆ. ಸ್ಥಾಲೀಪುಲಾಕ ನ್ಯಾಯ ಅಂತ ಕರೀತಾರೆ. ಒಂದು ಅಗಳನ್ನು ಹಿಚ್ಕೋದ್ರಿಂದ ಅನ್ನ ಆಗಿದೆಯೋ ಬಿಟ್ಟಿದೆಯೋ ಗೊತ್ತಾಗತ್ತಲ್ಲ. ಬೇಡ, ಒಂದೆರಡನ್ನು ಹಿಚಕ್ತಾರೆ, ಇಡೀ ಆ ಕಂಚಲ್ಲಿರೋ ಅಗಳನ್ನೆಲ್ಲ ಹಿಚಕ್ತಾ ಕೂತ್ರೆ ಯಾವಾಗ ಆಗೋದು? ಹಾಗೆ ಒಬ್ಬ ವ್ಯಕ್ತಿ ಮಾತು ಕುಲ ಹೇಳ್ತು ಅಂತ ಒಂದು ಕನ್ನಡದ್ದು ಗಾದೆ. ಇವರ ಮಾತನ್ನು ಕೇಳಿ ಅಂತಾನೆ ಶ್ರೀರಾಮಚಂದ್ರ, ನಾನೃಗ್ವೇದ ವಿನೀತಸ್ಯ ನಾಯಜರುವೇದ ಧಾರಿಣಃ ನಾ ಸಾಮವೇದ ವಿದುಷಃ ಶಕ್ಯಮೇವಂ ಪ್ರಭಾಷಿತುಂ. 4 ವೇದಗಳನ್ನು ಅಧ್ಯಯನ ಮಾಡದೇ ಇದ್ದರೆ ಇಷ್ಟು ಚೆನ್ನಾಗಿ ಮಾತಾಡಲಿಕ್ಕೆ ಬರೋದಿಲ್ಲ. ನೂನಂ ವ್ಯಾಕರಣಂ ಕ್ರಸ್ತಂ ಅನೇನ ಬಹುದಾಶ್ರುತಂ. ಪ್ರಾಯ ಇವನು ವ್ಯಾಕರಣ ತುಂಬ ಓದಿರಬೇಕು. ಇವನು ಆಡಿದ ಮಾತಿನಲ್ಲಿ ಒಂದು ಅಕ್ಷರವೂ ವ್ಯತ್ಯಾಸ ಇಲ್ಲ, ತಪ್ಪಿಲ್ಲ.
ಬಹುವ್ಯಾಹರತಾನೇನ ನ ಕಿಂಚಿತ್ ಅಪಶಬ್ದಿತಂ. ಮುಖದಲ್ಲಿ ವಿಕಾರ ಇಲ್ಲ, ಆಯಾಸ ಇಲ್ಲ. ಈ ಕೆಲವರು ಮಾತಾಡೋರ್ಗೆ ಆಯಾಸ ಇರಲ್ಲ, ಕೇಳೋರ್ಗೆ ಸಿಕ್ಕಾಪಟ್ಟೆ ಆಯಾಸ ಆಗತ್ತೆ. ಆದ್ದರಿಂದ ಕೆಲವ್ರು ಹೇಳ್ತಾರೆ, ನಾನು ಮಾತಾಡ್ತೇನೆ, ನೀವು ಸಂಭಾವನೆಯನ್ನು ಕೊಡೋದು ಬೇಡ. ಅವರಂದರು, ನೀವು ಮಾತಾಡದೇ ಇದ್ದರೆ ಸಂಭಾವನೆ ಕೊಡ್ತೀವಿ, ಆದ್ದರಿಂದ ಸುಮ್ಮನಿದ್ದರೆ ಒಳ್ಳೆಯದು ಅಂತ. ಹಾಗಲ್ಲ, ನಮ್ಮ ವಾಯುದೇವರ ಮಾತು ತುಂಬ ಸುಂದರ, ತುಂಬ ಸುಂದರ. ಅದು ಕೇಳಲಿಕ್ಕೆ ಚಂದ, ಪ್ರಮೇಯಗಳು ಚಂದ. ಹಾಗಾಗಿ ಅಖಿಲ ವೇದಗಳ ಸಾರವ ಧರಿಸಿ ಮುನ್ನೈವ ನಿಖಿಲ ವ್ಯಾಕರಣ ನಿಭವ ಪೇಳ್ವ. ಇದನ್ನು ಶ್ರೀರಾಮಚಂದ್ರ ಅಂದದ್ದು. ಲಕ್ಷ್ಮಣ ಅಖಿಲ ವೇದಗಳ ಸಾರವ ಧರಿಸಿ, ಎಲ್ಲ ವೇದಗಳ ಸಾರವನ್ನು ಇವನು ತುಂಬಿಕೊಂಡ್ಯಾನೆ. ನಿಖಿಲ ವ್ಯಾಕರಣ ನಿವಹ ಪೇಳ್ವ, ಎಲ್ಲ ವ್ಯಾಕರಣದ ಪ್ರತಿಯೊಂದು ಆ ಸಂಧಿ ಏನು, ಸಮಾಸ ಏನು, ಎಲ್ಲವೂ ಇವನಿಗೆ ತುಂಬ ಚೆನ್ನಾಗಿ ಗೊತ್ತು. ಮುಖದಲ್ಲಿ ಕಿಂಚಿತ್ ಅಪಶಬ್ದ, ಯಾವ ಅಪಶಬ್ದಗಳು ಅಂದರೆ ಇದು ಬೇಡ ಅನ್ನುವಂತೆ ಇಲ್ಲ. ತುಂಬ ಪುಣ್ಯ ಇದೆ. ಸರಿಯಾಗಿ ತಿಳಿದು ಮಾತಾಡಿದರೆ ನಮ್ಮ ಮಾತೇ ಸ್ತೋತ್ರ ಆಗತ್ತಂತೆ. ಆಡುವಂತಹ ಮಾತಿನಲ್ಲಿ ಅಲ್ಪಪ್ರಾಣ, ಮಹಾಪ್ರಾಣ ಅವುಗಳು ವ್ಯತ್ಯಾಸ ಮಾಡದೆ ಎಲ್ಲೆಲ್ಲಿ ಬಿಡಿಸಬೇಕು ಅಲ್ಲಿ ಸರಿಯಾಗಿ ಬಿಡಿಸಿ ಉಚ್ಚಾರಣೆ ಮಾಡಿದರೆ ತುಂಬ ಪುಣ್ಯ ಇದೆಯಂತೆ. ವೇದಾಕ್ಷರಾಣಿ ಯಾವಂತಿ ಪಠಿತಾನಿ ದ್ವಿಜಾತಿಭಿ ತಾವಂತ್ಯ ಹರಿನಾಮಾನಿ ಕೀರ್ತಿತಾನಿ ನ ಸಂಶಯ ಅಂತ ಒಂದು ಮಾತು. ಒಳ್ಳೆ ವೇದವನ್ನು ಅಧ್ಯಯನ ಮಾಡಿದವರು ಆ ವೇದದ ಒಂದೊಂದು ಅಕ್ಷರವನ್ನು ಉಚ್ಚಾರಣೆ ಮಾಡಿದರೂ ಭಗವಂತನ ನಾಮ ಸಂಕೀರ್ತನೆ ಮಾಡಿದಷ್ಟು ಪುಣ್ಯ ಅಂತ. ಒಂದು ಯಾವುದಾದ್ರೂ ಸೂಕ್ತ ಪಾರಾಯಣ ಮಾಡಿದಾಗ ಅದರಲ್ಲಿ ಒಂದು ವೇಳೆ 1000 ಅಕ್ಷರಗಳು ಇತ್ತು ಅಂತಾದರೆ 1000 ಭಗವದ್ರೂಪಗಳ ಚಿಂತನೆಯನ್ನು ಮಾಡಿದ, 1000 ಭಗವಂತನ ನಾಮವನ್ನು ಉಚ್ಚಾರಣೆ ಮಾಡಿದ ಮಹಾಪುಣ್ಯಕ್ಕೆ ಭಾಜನರಾಗ್ತಾರೆ. ವೇದಾಕ್ಷರಾಣಿ ಯಾವಂತಿ ಅಂತ. ಹಾಗಾಗಿ ಉಚ್ಚಾರಣೆ ಮಾಡಬೇಕಾದರೆ ಚೆನ್ನಾಗಿ ಉಚ್ಚಾರಣೆ ಮಾಡಿದರೆ ಅದೇ ಒಂದು ಸ್ತೋತ್ರ ಆಗಿಬಿಡುತ್ತೆ. ಅದೇ ನಾವು ಉಚ್ಚಾರಣೆಯನ್ನು ಕೆಟ್ಟದಾಗಿ ಮಾಡಿದ್ರೆ, ಪುಸ್ತಕ ಇಟ್ಟುಕೊಂಡು ತಪ್ಪು ಹೇಳಿದ್ರೆ ಪುಣ್ಯ ಬರೋದು ಹೋಗಲಿ, ಪಾಪ ಬರುತ್ತೆ. ಈ ದಿಶೆಯಲ್ಲೇ ನುಡಿಯುವ ಮಾತುಗಳೇ ಭಗವಂತನ ಜಪ ಅಂದರು. ಯಾವಾಗ ಆ ಮಾತು ಸರಿಯಾಗಿ ಆಡಿದರೆ. ನುಡಿಯುವ ಮಾತುಗಳೆಲ್ಲ ಕಡಲ ಶಯನನ ಜಪವು, ಮಡದಿ ಮಕ್ಕಳು ಮತ್ತೆ ಒಡನೆ ಪರಿವಾರ, ನಡುಮನೆಯ ಅಂಗಳವು ಉಡುಪಿ ವೈಕುಂಠಗಳು, ಎಡಬಲದ ಮನೆಯವರು ಕಡುಭಾಗವತರು, ಸುಲಭ ಪೂಜೆಯ ಮಾಡಿ ಬಲವಿಲ್ಲದವರು. ನುಡಿಯುವ ಮಾತುಗಳೆಲ್ಲ ಕಡಲ ಶಯನನ ಜಪವು. ವೇದಾಕ್ಷರಾಣಿ ಯಾವಂತಿ ಪಠಿತಾನಿ ದ್ವಿಜಾತಿಭಿ. ನಮ್ಮ ವಾಯುದೇವರು ಉಚ್ಚಾರಣೆ ಮಾಡೋದು ಅಂದರೆ ಏನದು? ಅವರ ಬಾಯಲ್ಲಿ ಬರುವುದೆಲ್ಲ ಸ್ತೋತ್ರವೇ. ಪ್ರಕೃತದಲ್ಲಿ ಮುಖದಲ್ಲಿ ಕಿಂಚಿದ ಅಪಶಬ್ದ ಇವಗಿಲ್ಲೆಂದು, ಇವನ ಮುಖದಲ್ಲಿ ಯಾವ ಅಪಶಬ್ದಗಳೂ ಇಲ್ಲ, ಕೆಟ್ಟ ಮಾತುಗಳು ಆಡೋದಿಲ್ಲ, ಆಡುವ ಉಚ್ಚಾರಣೆ ಚೆನ್ನಾಗಿದೆ. ಆದ್ದರಿಂದ ನಾನು ಇವನನ್ನು ಅನುಸರಣೆ ಮಾಡ್ತೇನೆ. ಯದ್ಯಪಿ ಮುಖ್ಯಪ್ರಾಣದೇವರಲ್ಲಿ ಪರಮಾತ್ಮನಿಗೆ ಬಹಳ ಪ್ರೀತಿ. ಯಾಕೆಂದರೆ ದೇವರ ಪ್ರೀತಿಗೆ ನಾವು ಭಾಜನರಾಗಬೇಕು ಅನ್ನೋದಕ್ಕೆ ಇರುವ ಒಂದು ದೊಡ್ಡ ಅವಕಾಶ ಹೇಗೆ? ನಾನು ದೇವರಿಗೆ ಕವಚವನ್ನು ಮಾಡಿಸ್ತೇನೆ, ಪಂಚಾಮೃತವನ್ನು ಮಾಡಿಸ್ತೇನೆ, ಅದ್ಯಾವುದು ನಮ್ಮ ದೇವರು ಕೇಳುವುದಿಲ್ಲಂತೆ. ಹಾಗಾದರೆ ಏನು? ಅದಕ್ಕೆ ಶಾಸ್ತ್ರ ಹೇಳುತ್ತೆ, ದೇವರ ಬಗ್ಗೆ ಯಾರಿಗೆ ತಿಳುವಳಿಕೆ ಇದೆ ಅವನು ದೇವರಿಗೆ ತುಂಬ ಹತ್ತಿರ ಅಂತ. ದೇವರ ಹತ್ತಿರಕ್ಕೆ ನಾವು ಹೋಗಬೇಕಾದರೆ, ಅಥವಾ ನಾವು ದೇವರ ಹತ್ತಿರದವರು ಅಂತ ಎತ್ತರಕ್ಕೆ ಏರಬೇಕಾದರೆ ಇರುವ ಒಂದೇ ಒಂದು ಅಂತಂದರೆ, ನತಾದೃಶಿ ಪ್ರೀತಿರೀಢ್ಯಸ್ಯ ವಿಷ್ಣೋ ಗುಣೋತ್ಕರ್ಷ ಜ್ಞಾತರೀ ಆದರ್ಶಿ ಸ್ಯಾತ್. ಪರಮಾತ್ಮನ ಸರ್ವೋತ್ತಮತ್ವದ ಜ್ಞಾನ ಯಾರಿಗೆ ಹೆಚ್ಚೆಚ್ಚು ಇದೆ ತಾರತಮ್ಯದಲ್ಲಿ ಅವರು ತುಂಬ ಮೇಲೆ ಇರ್ತಾರೆ. ವಾಯುದೇವರಕ್ಕಿಂತ ಜೀವರಲ್ಲಿ ಯಾರು ದೊಡ್ಡವರು? ಸರಿಯಾಗಿ ದೇವರಮ್ಮ ತಿಳಿದವರು. ಆದ್ದರಿಂದ ಭಗವಂತ ಪೂರ್ಣಾನುಗ್ರಹ ಮಾಡಿದ. ಈ ಮಾತನ್ನು ಹೇಳ್ತಾನೆ, ಅನುಕರಿಸಿದ. ಏನಿದು ದೇವರನ್ನು ಸರ್ವೋತ್ತಮ ಅಂತೀರಿ, ಭಕ್ತರ ಹಿಂದೆ ಹೋಗ್ತಾನೆ, ಯಾಕೋ ಸರಿ ಇಲ್ಲ. ಸರ್ವೋತ್ತಮ ಅಂತೀರಿ, ಅವನು ಒಬ್ಬರ ಹಿಂಬಾಲಕ ಅಂತೀರಲ್ಲ. ನಿಜವಾಗಲೂ ವಾಯುದೇವರಲ್ಲ, ಎಲ್ಲ ಭಕ್ತರ ಹಿಂದೆ ಇರ್ತಾನಂತೆ ದೇವರು. ಉದ್ಧಮನಿಗೆ ಈ ಮಾತನ್ನು ಹೇಳ್ತಾನೆ ದೇವರು, ಅನೂರಜಾಮ್ಯಹಂ ನಿತ್ಯಂ ಪುಯೇತ ಸ್ವಾಂಗ್ರೇಣುಭಿಹಿ. ಉದ್ಧವ, ನನ್ನ ಭಕ್ತರು ಓಡಾಡ್ತಾ ಇದ್ದರೆ ನಾನು ಅವ್ರ ಹಿಂದೇ ಇರ್ತೇನೆ ಅಂತ.
ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಒಂದು ಮಾತನ್ನು ಆಡ್ತಾರೆ. ಅಲ್ಲ, ಮುಂದೆ ಹೋಗುವ ದೇವರು ಮುಂದೆ ಹೋದರೆ ಒಳ್ಳೆಯದಲ್ಲೇನ್ರಿ? ನಾವು ದೇವ್ರ ಹಿಂದಿದ್ದರೆ ಒಳ್ಳೆಯದು. ಯಾಕೆಂದರೆ ಮುಂದೆ ಹಳ್ಳವೋ ಹಂಪೋ ಬಂದರೆ ದೇವರು ಅಲ್ಲಿ ಬಿದ್ದದ್ದೋ ಎಡವಿದ್ದೋ ನೋಡಿ ನಾವು ಸ್ವಲ್ಪ ತಿದ್ಕೋಬೋದಲ್ವಾ? ಮಗನೇ, ಒಂದು ವೇಳೆ ದೇವರು ಮುಂದೆ ಹೋಗಿ ನೀ ಹಿಂದೆ ಬಂದಿ ಅಂತಾದರೆ ಆ ಪರಮಾತ್ಮನ ಪಾದದ ಧೂಳನ್ನು ತುಳಿದು ಪಾಪಕ್ಕೆ ಗುರಿಯಾಗ್ತಿ, ಅದಾಗಬಾರ್ದು ಅಂತ ದೇವರು ಹಿಂದೆ ಬರ್ತಾನಂತೆ. ಒಂದು ಮುಂದೆ ಹಳ್ಳವೋ ಹಂಪೋ ಇದ್ದಾಗ ನೀ ಬಿದ್ದರೂ ಎತ್ತಲಿಕ್ಕೆ ದೇವರಿರ್ತಾನೆ. ಅಲ್ಲಿ ದೇವರೇ ಇಲ್ಲ ಅಂದರೆ ನಿನ್ನ ಎತ್ತೋರು ಯಾರು? ಆದ್ದರಿಂದ ದೇವರು ಭಕ್ತರ ಹಿಂದೆ ಇರ್ತಾನೆ. ಆ ಮಾತುಗಳೇ ಭಕುತ ಜನ ಮುಂದೆ ನೀನವರ ಹಿಂದೆ. ರಥೋತ್ಸವದಲ್ಲಿ ಯಾವತ್ತೂ ಅಷ್ಟೇ ಮುಂದೆ ಜನ ಇರ್ತಾರೆ, ಹಿಂದಿರಬಾರ್ದು, ಹಿಂದಿರಲೂಬಾರ್ದು. ದೇವರದೇ ಆಜ್ಞೆ. ಕೆಲವರಿಗೆ ನಾವು ದೇವರಿಗೆ ಬೆನ್ನು ಮಾಡಿ ಕೂತವಲ್ಲ ಅಂತ, ನೀನು ಏನೂ ಯೋಚನೆ ಮಾಡಬೇಡ, ನಿನ್ನ ಹಿಂದೆ ದೇವರಿದ್ದೇ ಇದ್ದಾನೆ, ಇರೋದಕ್ಕೇ ನೀನು ಉಳಿದಿರೋದು. ಹಾಗಾಗಿ ಪರಮಾತ್ಮ ಅನುರಜಾಮ್ಯಹಂ ನಿತ್ಯಂ, ಭಕುತರ ಹಿಂದಿದ್ದು ಅವರನ್ನು ವಿಶೇಷವಾಗಿ ಕಾಪಾಡೋದೇ ಅವನ ಗುರಿಯಂತೆ. ಸಾಮಾನ್ಯ ಭಕ್ತರಿಗೆ ಇಷ್ಟು ದೇವರು ಮಾಡಿದಾಗ ಇನ್ನು ವಾಯುದೇವರಿಗೆ ಮಾಡದೆ ಏನು? ಹಾಗಾಗಿ ವಾಯುದೇವರನ್ನು ವಿಶೇಷವಾಗಿ ಸ್ವೀಕಾರ ಮಾಡಿ ಮುಖದಲ್ಲಿ ಕಿಂಚಿದ ಅಪಶಬ್ದ ಇವಾಗಿಲ್ಲ. ಇದು ನಮಗೊಂದು ಪಾಠ. ವಾಯುದೇವರು ಜೀವೋತ್ತಮರು ಸರಿ, ನಾವು ದೇವರ ಒಲುಮೆಗೆ ಪಾತ್ರರಾಗಬೇಕಾದರೆ ನಮ್ಮ ಮುಖದಲ್ಲೂ ಅಪಶಬ್ದಗಳು ಬರಬಾರ್ದು. ಮಂತ್ರ ಸ್ತೋತ್ರ ಉಚ್ಚಾರಣೆ ಮಾಡಬೇಕಾದ್ರಂತೂ ಸರಿಯೇ ಸರಿ. ದೇವರು ಮಾತನ್ನು ಕೊಟ್ಟಿದ್ದಾನೆ ಅಂತ ಕಂಡದ್ದನ್ನು ಆಡೋದು, ಬೈಯೋದು, ಕಂಡವರನ್ನು ಬೈಯೋದು ಈ ಒಂದು ಚಟ ಆಗಿಬಿಟ್ಟಿದೆ. ನಮಗೆ ಹೊತ್ತು ಹೋಗೋದಿಲ್ಲ ಅಂದರೆ ದೊಡ್ಡ ದೊಡ್ಡವರನ್ನೇ ಬೈಯೋದು. ಯಾಕೆಂದರೆ ತುಂಬ ಬೇಗ ನಮಗೆ ಪಬ್ಲಿಸಿಟಿ ಸಿಗಬೇಕು ಅಂದರೆ ಸಣ್ಣವರನ್ನು ಬೈದರೆ ಸಿಗುವುದಿಲ್ಲ. ದೊಡ್ಡ ದೊಡ್ಡ ಸ್ವಾಮಿಗಳು, ದೊಡ್ಡ ದೊಡ್ಡ ಆಚಾರ್ಯರು ಇವರನ್ನೆಲ್ಲ ಬೈದರೆ ಬೇಗ ಪಾಪದ ಕೊಡವು ತುಂಬತ್ತೆ. ಯಾಕೆ ಬೇಕು? ವಾಟ್ಸಾಪ್ ಇದೆ ಅಥವಾ ಇನ್ನೇನೋ ಫೇಸ್ಬುಕ್ ಇದೆ ಅಂತ ಕೈಲಾದರೆ ದೊಡ್ಡವರ ಸ್ತೋತ್ರ ಮಾಡುವ, ಇಲ್ಲ ಬಾಯಿ ಮುಚ್ಕೊಂಡಿರುವ. ಇದನ್ನು ಒಬ್ಬ ಬೈಯೋದು, ಅದಕ್ಕೆ ಕಾಯ್ತಾ ಇರ್ತಾರೆ. ಇನ್ನು ಕೆಲವರು ಅವರು ಅದಕ್ಕೆ ಎಸ್ ವೆರಿ ಗುಡ್ ಅಂತ ಅವ್ರು ಕೊಡೋದು, ನಿನಗೆ ಇನ್ನೊಂದಿಷ್ಟು ಸ್ಪಿರಿಟ್ಟು. ಇನ್ನು ಕೆಲವರು ಯಾರನ್ನು ಬುದ್ಧಿ ಹೇಳಿದ್ರೆ ಬಾಯಿ ಮುಚ್ಚರಿ, ಅವ್ರದ್ದು ಇನ್ನೂ ಮುಂದಿನ ಎಪಿಸೋಡಲ್ಲಿ ಏನೇನು ಬರೋದಿದೆ ನೋಡಿ ಅಂತ. ಅದು ಇರಬಹುದು, ಇಲ್ಲದೇ ಇರಬಹುದು. ನಿನ್ನ ಕೆಲಸ ಏನು? ಸಾಧನೆಗಾಗಿ ನೀನು ಬಂದದ್ದು. ಆಯುಷ್ಯ ಎಷ್ಟಿರುತ್ತೋ ಗೊತ್ತಿಲ್ಲ. ಈಗಂತೂ ಎಲ್ಲರಿಗೂ ಆಯುಷ್ಯ ಒಂದೊಂದು ದಿವಸ ಇದ್ದರೂ ಬೋನಸ್ಸು ಅನ್ನೋ ಪರಿಸ್ಥಿತಿ ಇದೆ. ಪುರಂದರದಾಸರು ಅವತ್ತೇ ಹೇಳಿದ್ದಾರೆ, ನೀನು ಒಳ್ಳೆಯ ಕೆಲಸಕ್ಕೆ ನಾಳೆ ನಾಡದ್ದು ಅನ್ನಬೇಡ, ಯಾಕೆಂದರೆ ಯಮಧರ್ಮರಾಜ ನಿನಗೆ ಸಮನ್ಸ್ ಕೊಟ್ಟು ಬರೋದಿಲ್ಲ. ಇಂಥ ದಿನ ಬರ್ತಾಯಿನಿ, ಎಲ್ಲ ಮುಗಿದಿದೆಯಾ ಅಣ್ಣ ಅಂತ ಕೇಳೋದಿಲ್ಲ. ನಾಳೆ ನೋಡೋಣೆನ್ನ ಬ್ಯಾಡಣ್ಣ, ಕೇಳಣ್ಣ ನಿನ್ನ ಬಾಳು ಅಸ್ಥಿರವೆಂದು ತಿಳಿಯಣ್ಣ. ಬಾಳುವ ಕಾಲದೀಯಮನು ಪಾಳೆಗಾರನಂತೆ ಬರಲು, ಕೋಳಿ ಪಿಳ್ಳೆ ಆಡುವಾಗ ಹಾಡು ಹದ್ದಿನಂತೆ ಒಯ್ಯುವ ಊರ ದೇವರ ಮಾಡಬೇಕಣ್ಣ. ತನ್ನೊಳಗೆ ತಾನು ಊರ ದೇವರ ಮಾಡಬೇಕಣ್ಣ. ಮುಂದೆ ಇಂಥ ಜನ್ಮ ಬರದಣ್ಣ, ಕೇಳಣ್ಣ ನೀನು ಮಂದಮತಿಯೂ ಆಗಬೇಡಣ್ಣ. ಹಿಂದಿನ ಕಟ್ಟವ ಮರೆದು ಮುಂದಿನ ಹಮ್ಮನ್ನು ತೊರೆದು, ತಂದೆ ಪುರಂದರ ವಿಠಲನ್ನ ಹೊಂದಲು ನೀ ಮುಕ್ತನಣ್ಣ. ಊರ ದೇವರ ಮಾಡಬೇಕಣ್ಣ, ತನ್ನೊಳಗೆ ತಾನು ಊರ ದೇವರ ಮಾಡಬೇಕಣ್ಣ. ಹಾಗಾಗಿ ಬೇಗ ಮಾಡ್ಕೋ, ಸತ್ಕರ್ಮಾಚರಣೆಯನ್ನು ಮಾಡು, ನಿನ್ನ ಮಾತು ಚೆನ್ನಾಗಿರಲಿ. ಎಸ್ಪೆಷಲಿ ಮಾತು ಇನ್ನೊಬ್ಬರಿಗೆ ನೋವನ್ನು ಉಂಟು ಮಾಡಬಾರ್ದಂತೆ. ಕೃಷ್ಣ ಹೇಳ್ತಾನೆ ಏಕಾದಸ್ಕಂದ ಭಾಗವತದಲ್ಲಿ, 4 ಜನಕ್ಕೆ ಅನ್ನದಾನ ಮಾಡಿದರೆ ತುಂಬ ಪುಣ್ಯ. ನನಗೆ ಅಂತಹ ಸ್ಥಿತಿ ಇಲ್ಲ, ಅಥವಾ ನನ್ನಲ್ಲಿ ಎಲ್ಲ ಪದಾರ್ಥ ಇದೆ, ಮಾಡಿ ಹಾಕುವಷ್ಟು ನನಗೆ ದೇಹದಾರಢ್ಯ ಇಲ್ಲ, ಅಥವಾ ಮನೆ ಅನುಕೂಲತೆ ಇಲ್ಲ, ಮಡಿಮೈಲಿಗೆ ಪ್ರಾಬ್ಲಮ್ ಇದೆ. ಕೃಷ್ಣ ಅಂತಾನೆ, ಎಲ್ಲರೂ ಮಾಡಬಹುದಾದ ಒಂದು ಅನ್ನದಾನ ನಾನು ಹೇಳ್ತೇನೆ ಅಂತ. ಯಾವುದದು? ಅನ್ನಂತೂ ಸೂನೃತಾವಾಣಿ, ಯಾರಿಗೂ ನೋವಾಗದಂತೆ ನಾನು ಮಾತನ್ನು ಆಡ್ತೇನಲ್ಲ, ಅದು ಒಳ್ಳೆ ಅನ್ನ ಅಂತೆ. ಅನ್ನಂತೂ ಸೂನೃತಾವಾಣಿ. ವಿಶೇಷವಾಗಿ ಶ್ರೀಪಾದರಾಜರ ಬಗ್ಗೆ ಆಡಬೇಕಾದರೆ ಇದನ್ನು ನೆನೆಸ್ಕೊಳ್ಳೇಬೇಕು. ಅವರ ಸ್ಮರಣೆ ನಮಗೆ ಮೃಷ್ಟಾನ್ನವನ್ನು ತಂದು ಕೊಡುತ್ತೆ. ಅಂಥ ಶ್ರೀಪಾದರಾಜರು ಭಗವಂತನಿಗೆ ಪ್ರೀತ್ಯಾಸ್ಪದರಾದದ್ದು ಯಾಕೆ ಅಂತಂದರೆ ಇಂಥ ಒಳ್ಳೆಯ ಮಾತುಗಳನ್ನು ಆಡಿದ್ದರಿಂದ. ಹಾಗಾಗಿ ಮುಖ್ಯಪ್ರಾಣದೇವರನ್ನು ಶ್ರೀರಾಮಚಂದ್ರ ಅನುಕರಿಸಲಿಕ್ಕೆ
ಸುಗ್ರೀವ ಮಿತ್ರಂ ಸ ಜಗತ್ಪವಿತ್ರಂ ರಮಾಪತಿಂ ರಾಮತನುಂ ದದರ್ಶ ಅಂತ ಸುಮಧ್ವಿಜಯದಲ್ಲಿ ಅಂತೀವಿ. ಆ ರಮಾಪತಿಯಾದ ರಾಮಚಂದ್ರ ಹನುಮಂತನನ್ನು ಹಿಂಬಾಲಿಸಿ ಹೋಗಲಿಕ್ಕೆ ಕಾರಣ ಏನು ಅಂದರೆ ಇವನ ಬಾಯಲ್ಲಿ ಅಪಶಬ್ದಗಳು ಬರೋದಿಲ್ಲ. ಹಾಗಾದರೆ ನಮ್ಮ ಬಾಯಿ ಸ್ವಚ್ಛವಾಗಿ ಇದ್ದರೆ, ನಮ್ಮ ಮಾತು ಚೆನ್ನಾಗಿದ್ದರೆ ದೇವರು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾನೆ ಅಂತ. ಇದಾದ ಮೇಲೆ ಮುಂದೆ ಮಾಡಿದ್ದೇನು? ತರಣಿ ಸುತನನು ಕಾಯ್ದು ಶರಧಿಯನು ನೆರೆದಾಟಿ ಧರಣಿ ಸುತಯಣ ಕಂಡು ಧನುಜರೊಡನೆ ಭರದಿ ರಣವನೆ ಮಾಡಿ ಗೆಲಿದು ದಿವ್ಯಾಸ್ತ್ರಗಳ ಉರಹಿ ಲಂಕೆಯ ಬಂದ ಹನುಮಂತನು. ತರಣಿ ಸುತನನು ಕಾಯ್ದು ಶರಧಿಯನು ನೆರೆದಾಟಿ. ತರಣಿ ಸುತ, ತರಣಿ ಅಂದರೆ ಸೂರ್ಯ, ಸೂರ್ಯನ ಸುತ ಸುಗ್ರೀವ. ಸುಗ್ರೀವ ಸೂರ್ಯಾವತಾರಿ, ಸೂರ್ಯನ ಮಗ. ಇಲ್ಲಿ ಮಗ ಅಪ್ಪ ಅಂದರೆ ಆ ಒಂದು ಅಂಶದಿಂದ ಅವತಾರ ಮಾಡಿರ್ತಾರೆ. ವಾಯುದೇವರ ಮಗ ಹನುಮಂತ ಅಂತೀರಿ, ಮತ್ತು ವಾಯುದೇವರ ಅವತಾರ ಅಂತೀರಿ. ದೇವತೆಗಳು ಹಾಗೆ. ಈಗ ಇಂದ್ರದೇವರ ಮಗ ಅರ್ಜುನ ಹೌದು, ಇಂದ್ರದೇವರೇ ಅರ್ಜುನನಾಗಿ ಅವತಾರ ಮಾಡಿದ್ದು ಹೌದು. ಈ ಅಭಿಪ್ರಾಯದಲ್ಲಿ ಈ ಸೂರ್ಯನೇ ಸುಗ್ರೀವನಾಗಿ ಅವತಾರ ಮಾಡಿದ್ದ ಸೂರ್ಯಸುತ ಅಂತ ಅವನನ್ನು ಕರೆಯುವ ಪದ್ಧತಿ. ತರಣಿ ಸುತ ಅಂತಂದರೆ, ತರಣಿ ಅಂದರೆ ಸೂರ್ಯ, ಸೂರ್ಯನ ಸುತನಾಗಿ ಅವತಾರ ಮಾಡಿದ ಸುಗ್ರೀವನನ್ನು ಕಾಯ್ದಿದ್ದು. ಕಾಯೋದು ಅಂದ್ರೇನು? ಅವನನ್ನು ರಕ್ಷಣೆ ಮಾಡೋದು. ಈ ಹನುಮಂತ ದೇವರೇನು ರಕ್ಷಣೆ ಮಾಡೋದು? ಸುಗ್ರೀವನೇ ಅವನಿಗೆ ರಾಜ ಅಲ್ವಾ? ಹೌದು. ಅವನ ಪರಿಸ್ಥಿತಿ ಏನಾಗಿತ್ತು? ವಾಲಿಯ ಭಯಕ್ಕೆ ಅವನು ಇಲ್ಲಿ ಬಂದು ಸೇರಿದ್ದ. ವಾಲಿ ಬಾರದಂತಹ ಸ್ಥಳದಲ್ಲಿ, ವಾಲಿಗೆ ಶಾಪ ಇದ್ದ ಸ್ಥಳದಲ್ಲಿ ಬಂದು ಸೇರಿಕೊಂಡಿದ್ದ. ಭಯ. ಶ್ರೀರಾಮಚಂದ್ರನ ಭೇಟಿಯನ್ನು ಮಾಡಿಸಿ ಶ್ರೀರಾಮಚಂದ್ರನ ಕೈಯಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ನೀನೇನು ಕಾಳಜಿ ಮಾಡಬೇಡ, ನಿನ್ನ ಕೆಲಸ ನಾನು ಮಾಡಿಕೊಡ್ತೇನೆ, ನನ್ನ ಕೆಲಸ ನೀ ಮಾಡಿಕೊಡು ಅಂತ ಶ್ರೀರಾಮಚಂದ್ರ ಈ ಕಪಿಗಳಿಗೆ ಆಪರ್ಚುನಿಟಿ ಕೊಟ್ಟದ್ದು. ವಾಲಿಯ ಸಂಹಾರವನ್ನು ಮಾಡಿ ಸುಗ್ರೀವನಿಗೆ ರಾಜ್ಯವನ್ನು ಕೊಟ್ಟು ಇಷ್ಟೆಲ್ಲ ಶ್ರೀರಾಮಚಂದ್ರ ಮಾಡಿದ್ದಕ್ಕೆ ಮೂಲ ಕಾರಣ ಹನುಮಂತನ ಪಕ್ಷದಲ್ಲಿ ಇದ್ದ ಅನ್ನೋದು ಬಿಟ್ಟರೆ ಬೇರೆ ಇಲ್ಲ. ಅದಕ್ಕೆ ತರಣಿ ಸುತನನು ಕಾಯ್ದು. ಅದನ್ನೇ ಪುರಂದರದಾಸರಂಥದ್ದು. ಹನುಮನ ನಂಬಿದ ಸುಗ್ರೀವಗೆದ್ದ ಹನುಮನ ನಂಬದ ವಾಲಿಯು ಬಿದ್ದ ಹನುಮನ ಮತವೇ ಹರಿಯ ಮತವು. ಹನುಮ ಪುರಂದರ ವಿಠಲನ ದಾಸ ಪುರಂದರ ವಿಠಲನು ಹನುಮನೊಳ್ವಾಸ ಹನುಮನ ಮತವೇ ಹರಿಯ ಮತವು. ಇದೊಂದು ಬೇರೆ ತೋರಿಸಿಕೊಟ್ರು. ಹಾಗಾದರೆ ದೇವರು ನನಗೆ ಒಲಿಬೇಕಾದರೆ ಸೂರ್ಯನ ಸುತನಾದ ಸೂರ್ಯಾವತಾರಿಯಾದ ಸುಗ್ರೀವನೇ ರಾಮನ ಅನುಗ್ರಹವನ್ನು ಪಡೀಬೇಕಾದರೆ ಅನಿವಾರ್ಯವಾಗಿ ಪ್ರಾಣದೇವರು ಬೇಕಾಯಿತು. ಪ್ರಾಣದೇವರ ಪಕ್ಷದಲ್ಲಿ ಇಲ್ಲ ಅಂದರೆ ಒಲಿಯೋದಿಲ್ಲ ಅಂತ. ಇನ್ನು ನಾವೆಲ್ಲ ಯಾವ ಗಿಡ ತಪ್ಪಲು? ಅತ್ಯವಶ್ಯಕವಾಗಿ ನಾವು ಮುಖ್ಯ ಪ್ರಾಣದೇವರ ಮುಖಾಂತರನೇ ದೇವರ ಹತ್ರ ಹೋಗಬೇಕು. ಮುಖ್ಯ ಪ್ರಾಣದೇವರನ್ನು ಬಿಟ್ವಿ ಅಂದರೆ ದೇವರು ನಮ್ಮನ್ನು ಕಣ್ಣೆತ್ತೂ ನೋಡೋದಿಲ್ಲಂತ. ಹಾಗಾಗಿ ತರಣಿ ಸುತನನು ಕಾಯ್ದು ಶರದಿಯನು ನೆರೆದಾಟಿ. ನೆರೆ ಅನ್ನೋದಕ್ಕೆ ಪೂರ್ಣ, ಸಮರ್ಥ ಅನ್ನುವ ಅರ್ಥ ಇದೆ. ಶ್ರೀರಾಮಚಂದ್ರ ಸೀತೆಯನ್ನು ಹುಡುಕಿ ಕೊಡಿ ಎಂದಾಗ ಎಲ್ಲರೂ ಬಂದಿದ್ದರು. ಹನುಮಂತ ದೇವರು ಸಾಗರೋಲ್ಲಂಘನವನ್ನು ಮಾಡಿದರು. ಶರಧಿಯನು ನೆರೆದಾಟಿ, ಅನಾಯಾಸವಾಗಿ ದಾಟ್ಯಾರ. 100 ಯೋಜನವನ್ನು ಅನಾಯಾಸವಾಗಿ. ಸೂರ್ಯನ ಬಿಂಬಕ್ಕೆ ಲಂಘಿಸಿದ ವಾಯುದೇವರಿಗೆ 100 ಯೋಜನ ಏನೂ ಕಷ್ಟ ಇಲ್ಲ. ನಾವು 100 ಯೋಜನ ದಾಟಿದರ ಅಂತೇವೆ. ಆ 100 ಯೋಜನ ದಾಟಬೇಕಾದ್ರೆ ಮಧ್ಯದಲ್ಲಿ ಮೈನಾಕ ಪರ್ವತ ಬಂದ. ದಯಮಾಡಿ ಹನುಮಪ್ಪ ಏನಾದರೂ ತೆಗೆದುಕೊಂಡು ಹೋಗು. ನಿಸ್ಸೀಮ ಪೌರುಷ ಬಲಸ್ಯ ಕುತ ಶ್ರಮೋಸ್ಯ ಅಂತಾರೆ ಶ್ರೀಮದಾಚಾರ್ಯರು. ವಾಯುದೇವರ ಬಲಕ್ಕೆ ಎಲ್ಲೇ ಇಲ್ಲ, ಸೀಮೆ ಇಲ್ಲ, ಬೌಂಡ್ರಿ ಇಲ್ಲ. ಅಂಥವರಿಗೆ ಎಲ್ಲೇ ಹಸಿವು ನೀರಡಿಕೆ. ಆದರೂ ಪ್ರೀತಿಯಿಂದ ಅವನು ಕೇಳಿದಾನೆ ಅಂತ ಆಶ್ಲಿಷ್ಯ ಪರ್ವತವರಂ ಸದದರಶ ಗಚ್ಚನ್ ಆಲಿಂಗನ ಮಾಡಿಕೊಂಡು ಹಾರದರು. ಅಲ್ಲಿ ಸೀತೆಯನ್ನು ನೋಡಿ ಒಂದೇ ಶ್ಲೋಕದಲ್ಲಿ ನಮ್ಮ ಸುಮಧ್ವಿಜಯಲ್ಲಿ ಸುಂದರಕಾಂಡವನ್ನು ವರ್ಣನೆ ಮಾಡ್ತಾರೆ. ಗೋವಿಸ್ಸಮಾನಂದಿತ ರೂಪ ಸೀತ ಸ್ವಬನ್ಹಿ ನಿರ್ದಗ್ಧ ಪಲಾಶಿರಾಶಿ ಅಹೋ ಹನುಮನ್ನವವಾರಿದೋಸೋ ತೀರ್ಣಾಂಬುಧಿ ವಿಷ್ಣುಪದೇ ನನಾಮ ಗೋಭಿಸ್ಸಮಾನಂದಿತ ರೂಪ ಸೀತಃ. ತನ್ನ ಮಾತುಗಳಿಂದ ಸೀತೆಯ
ಸೀತೆಗೆ ಸಾಂತ್ವನವನ್ನು ಉಂಟು ಮಾಡಿ ಆನಂದವನ್ನು ಕೊಟ್ಟು ಮಾತಾಡಿಸಿ ರಾಮನ ವಿಚಾರವನ್ನು ತಿಳಿಸಿ ಸ್ವವನ್ನೇ ನಿರ್ದಗ್ಧ ಫಲಾಶಿರಾಶಿ ಫಲವನ್ನು ಅಂದರೆ ಮಾಂಸವನ್ನು ಭೋಜನ ಮಾಡುವ ಆ ರಾಕ್ಷಸರ ಪುರಿಯನ್ನು ಸುಟ್ಟು ಅಹೋ ಹನುಮನ್ನವವಾರಿದೋಸು ಮತ್ತೆ ಇದನ್ನು ದಾಟಿ ರಾಮನಿಗೆ ಚೂಡಾಮಣಿಯನ್ನು ಕೊಟ್ಟರು ಅಂತ. ಆ ಮಾತುಗಳನ್ನು ಸುಂದರಕಾಂಡದ ಮಾತುಗಳನ್ನು ತರಣಿ ಸುತನನು ಕಾಯ್ದು ಸುಗ್ರೀವನನ್ನು ರಕ್ಷಣೆ ಮಾಡಿದರು. ಅನಾಯಾಸವಾಗಿ ಶರಧಿಯನ್ನು ದಾಟಿ ಧರಣಿ ಸುತಯಳ ಕಂಡು ಧನುಜರೊಡನೆ ಅಲ್ಲಿ ಭೂತಾಯಿಯ ಮಗಳಾದ ಸೀತಮ್ಮ ಅವಳನ್ನು ಕಂಡು ಅಲ್ಲೆಲ್ಲ ದಾನವರ ಮಧ್ಯದಲ್ಲಿ ಅವಳಿದ್ದಾಳೆ. ಭರದಿ ರಣಮನೆ ಮಾಡಿ ಮುಂದೆ ಸೀತಮ್ಮನಿಗೆ ಸಾಂತ್ವನವನ್ನೆಲ್ಲ ಹೇಳಿ ರಾಮಚಂದ್ರ ಕೊಟ್ಟಂತಹ ಅಂಗುಲೀಕವನ್ನು ಕೊಟ್ಟು ಮುಂದೆ ತಾವು ಬಂದದ್ದನ್ನು ರಾವಣನಿಗೆ ತಿಳಿಸ್ಬೇಕಾಗಿತ್ತು. ಒಂದು ನೋಟಿಸು ಕೊಡೋಣ ಅಂತ ಆ ಅದ್ಭುತವಾದ ಯುದ್ಧವನ್ನು ಮಾಡಿದ್ರು ಶ್ರೀಮದಾಚಾರ್ಯರು ಸುಂದರಕಾಂಡದಲ್ಲಿ. ಆ ಯುದ್ಧದ ಪ್ರಸಂಗವನ್ನು ಹೇಳೋ ಕಾಲಕ್ಕೆ ಆ ಶ್ಲೋಕದ ಮೀಟರನ್ನೇ ಚೇಂಜ್ ಮಾಡ್ತಾರೆ. ಯುದ್ಧದ್ದೇ ಆ ಕುದುರೆಗಳ ಇದ್ದ ಹಾಗೆ ಸ್ಟೆಪ್ಸ್ ಇದ್ದ ಹಾಗೆ. ಅಥವಾ ನಮ ಕಿಲಂ ತದ್ರಾವಣಸ್ಯ ಬಲುಂ ಪಕ್ಷಿತಿರುಹಮಿಮೇಕಂ ವರ್ಜಯಿತ್ವಾ ಶುವೀರಃ ರಜನಿಚರ ವಿನಾಶಂ ಕಾಂಕ್ಷಮಾಣೋತಿ ವೇಲಂ ಮುಹುರತಿರವನಾದಿ ತೋರಣಂ ಚಾರುರೋಹ. ಹನುಮಂತ ದೇವರು ಅಲ್ಲಿರುವ ಅಶೋಕವನದಲ್ಲಿ ಇದ್ದದ್ದು ಸೀತಮ್ಮ. ಈ ಸೀತಾದೇವಿ ಕುಳಿತ ಮರವನ್ನು ಬಿಟ್ಟು ಇನ್ನೆಲ್ಲ ಮರಗಿಡಗಳನ್ನು ತುಂಡು ತುಂಡು ಮಾಡಿ ಬಿಸಾಕ್ತಾ ಇದ್ದಾರೆ. ಅದನ್ನು ನೋಡಿಕೊಳ್ಳೋರೆಲ್ಲ ಏನೇನೋ ಮಾಡಲಿಕ್ಕೆ ಹೋದರೂ ಆಗಲಿಲ್ಲ. ತೋರಣದ ಮೇಲೆ ಕೂತು ಆ ಹೆಬ್ಬಾಗಿಲಿನಲ್ಲಿ ಜೋರಾಗಿ ಕೂಗಿದ್ರು. ರಾವಣನಿಗೆ ಸುದ್ದಿ ಬಂತಂತೆ, ಕಪಿಯನ್ನು ಹಿಡ್ಕೊಂಬನ್ರಿ, ಅವರೆಲ್ಲ ಯುದ್ಧಕ್ಕೆ ಬಂದರು. ಆ ಶ್ಲೋಕಗಳೇ ಎಷ್ಟು ಚೆನ್ನಾಗಿದೆ. ಅಥ ಶೃಣೋದ್ದಶಾನನ ಕಪೀಂದ್ರ ಚೇಷ್ಟಿತಂ ಪರಂ ದಿದೇಶ ಕಿಂಕರಾನ್ ಬಹೂನ್ ಕಪಿರ್ನಿಗೃಹ್ಯತಾಮಿತಿ. ಶ್ರೀಮದಾಚಾರ್ಯರು ಈ ಸುಂದರವಾದ ರಾಗದಲ್ಲಿ ಅದನ್ನು ಹೇಳಿಕೊಡ್ತಾರೆ. ಭರದಿ ರಣಮನೆ ಮಾಡಿ ಯಾರ್ಯಾರು ಬಂದರೂ ಎಲ್ಲರೂ ಪೀಸ್ ಮಾಡಾಕ್ತಾಯಿದ್ರು. ಗಾಳಿನ ಗುದ್ದು ಕೈ ನೋಯಿಸ್ಕೊಳ್ಳೋದು ವಾಯುದೇವರ ಸುದ್ದಿಗೆಲ್ಲ ಆಗತ್ತೆ. ವಾಯುದೇವರನ್ನು ಭಕ್ತಿಯಿಂದ ಒಲಿಸ್ಕೋಬೋದೇ ವಿನಃ ಯುದ್ಧ ಮಾಡ್ತೀನಿ ಅಂದರೆ ಆಗೋದೇ ಇಲ್ಲ. ಆಮೇಲೆ ಗೆಲಿದು ದಿವ್ಯಾಸ್ತ್ರಗಳ ಅನೇಕ ಅಸ್ತ್ರಗಳನ್ನು ಬಿಟ್ಟರು. ಏನು ಬಿಟ್ಟರು ವಾಯುದೇವರ ಮುಂದೆ ಎಲ್ಲ ನುಂಗು ಕೊಡ್ತಾಯಿದ್ರು. ಕಡೆಗೆ ಬ್ರಹ್ಮಾಸ್ತ್ರವನ್ನು ಬಿಟ್ಟುಬಿಟ್ಟ ಅವನು ಇಂದ್ರಜಿತ್. ಅದನ್ನು ನುಂಗಬಹುದಾಗಿತ್ತು. ಆಮೇಲೆ ಅಂದರು ಮಯಾವರ ವಿಲಂಘಿತಾಖ್ಯನೇಕಶ ಸ್ವಯಂಭುವ ಸಮಾನನೀಯ ಏವ ಮೇ ತತೋತ್ರ ಮಾನಯಾಮ್ಯಹಂ. ಬೇಕಾದಷ್ಟು ಅಸ್ತ್ರಗಳನ್ನು ನುಂಗಾಗಿದೆ. ಬ್ರಹ್ಮಾಸ್ತ್ರ ಅಂದರೆ ಅದಕ್ಕೊಂದು ದೊಡ್ಡ ಮರ್ಯಾದೆ ಇದೆ ಜಗತ್ತಿನಲ್ಲಿ. ಒಂಚೂರು ಮರ್ಯಾದೆ ಕೊಡುವ. ಯಾಕೆಂದರೆ ಬ್ರಹ್ಮಾಸ್ತ್ರದ ಡೀಲರ್ಶಿಪ್ಪು ಓನರ್ಶಿಪ್ಪು ಇವರಲ್ಲೇ ಇರೋದಂತೆ. ಶ್ರೀಮದಾಚಾರ್ಯ ಹೇಳ್ತಾರೆ ತಾತ್ಪರ್ಯದಲ್ಲಿ, ಬ್ರಹ್ಮಾಸ್ತ್ರ ವಾಯುದೇವರಿಗೆ ಏನೂ ಮಾಡೋದಿಲ್ಲ. ಯಾಕೆ ಅಂದರೆ ವಾಯುದೇವರೇ ಅದರ ರೈಟ್ಸನ್ನು ಪಡೆದವರು. ಈ ಅಸ್ತ್ರಗಳು ಅಂದರೆ ಮಂತ್ರಗಳನ್ನು ಉಚ್ಚಾರಣೆ ಮಾಡಿ ಪ್ರಯೋಗ ಮಾಡುವಂಥದ್ದು. ಬ್ರಹ್ಮಾಸ್ತ್ರದ ಮಂತ್ರ ಯಾವುದಂತೆ ಗೊತ್ತಾ? ಅದು ನಮ್ಮಲ್ಲೆಲ್ಲ ಇದೆ, ನಾವು ಬಳಸೋದೇ ಇಲ್ಲ ರೀ. ಆಚಾರ್ಯರಂತಾರೆ ಗಾಯತ್ರಿ ತತ್ರ ಮಂತ್ರೋಸು ಬ್ರಹ್ಮ ತಧ್ಯಾನ ದೇವತಾ. ಗಾಯತ್ರಿ ಮಂತ್ರ ಇದೆಯಲ್ಲ, ತತ್ಸವಿತರು ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನ ಪ್ರಚೋದಯಾತ್, ಇದು ಬ್ರಹ್ಮಾಸ್ತ್ರದ ಮಂತ್ರವಂತೆ. ಸರಿಯಾಗಿ ಗಾಯತ್ರಿ ಜಪವನ್ನು ಉಪನಯನಾದಂತಹ ವ್ಯಕ್ತಿ ಜಪ ಮಾಡಿದರೆ ಅವನ ನಾಲಿಗೆಯಲ್ಲಿ ಎಂಥ ಸಿದ್ಧಿ ಬರುತ್ತೆ ಅಂದರೆ ಅವನು ಅಂದದ್ದು ಸತ್ಯ ಆಗುತ್ತೆ. ಗೋಪಾಲದಾಸರು 2 ವರ್ಷ ಮೌನವಾಗಿದ್ದುಕೊಂಡು ಗಾಯತ್ರಿ ಜಪವನ್ನು ಮಾಡಿದರೆ ಯಾವ ಜ್ಯೋತಿಷ್ಯದ ಪುಸ್ತಕವನ್ನು ಮುಟ್ಟಿಲ್ಲ ಪುಣ್ಯಾತ್ಮರು. 3 ಜನ್ಮದ ಭವಿಷ್ಯವನ್ನು ಹೇಳ್ತಾಯಿದ್ರು. ಗಾಯತ್ರಿಯ 3 ಪಾದ 3 ಜನ್ಮದ ಭವಿಷ್ಯವನ್ನು ಹೇಳುವ ತಾಕತ್ತನ್ನು ಅವರಿಗೆ ತಂದುಕೊಟ್ಟಿತ್ತು ಅಂತ. ಗೋಪಾಲದಾಸರಷ್ಟು ಯೋಗ್ಯತೆ ನಮಗಿಲ್ಲ, ಬೇಡ. ಕಡೇ ಪಕ್ಷ ನಾವು ಗಾಯತ್ರಿ ಜಪವನ್ನು ಮಾಡಿದಾಗ ಒಂದಿಷ್ಟು ಯಾರಿಗಾದರೂ ಹರಿಸಿದರೆ ಅವ್ರಿಗೆ ಒಳ್ಳೆಯದಾಗಲಿ, ಅಥವಾ ನಮಗೆ ಕೆಡಕಾಗದೇ ಇರೋ ಥರ ಆದರೂ ಆ ಅಸ್ತ್ರವನ್ನು ಬಳಸ್ಕೋಬೋದಲ್ಲ. ನಾವೆಲ್ಲೋ ರಿಂಗ್ ಟೋನಲ್ಲಿ ಹಾಕೋ ಅಥವಾ ಇನ್ನೆಲ್ಲೋ ಕಾಲಿಂಗ್ ಬೆಲ್ಲಲ್ಲಿ ಹಾಕೋ ಇಂಥ ಕೆಲಸ ಮಾಡ್ತೀವಿ ನಾವು. ಒಳ್ಳೆಯ ಅಸ್ತ್ರವನ್ನು ಇಟ್ಕೊಂಡು ಬಳಸೋದೇ ಗೊತ್ತಿಲ್ಲ, ನಮ್ಮಷ್ಟು ದಡ್ಡರು ಯಾರಿಲ್ಲ. ಅದಕ್ಕೆ ಶ್ರೀಮದಾಚಾರ್ಯ ಅಂತಾರೆ ಬ್ರಹ್ಮದೇವರೇ ಅದಕ್ಕೆ ಓನರು. ಅಶ್ವತ್ಥಾಮಾಚಾರ್ಯರು ಅಸ್ತ್ರವನ್ನು ಬಿಟ್ಟಾಗ ಈ ಪ್ರಸಂಗದಲ್ಲಿ ಆಚಾರ್ಯರು ಹೇಳ್ತಾರೆ, ಅಶ್ವತ್ಥಾಮಾಚಾರ್ಯರಿಗೆ ಅಸ್ತ್ರವನ್ನು ಉಪಸಂಹಾರ ಮಾಡ್ಕೊಳ್ಳಿಕ್ಕಾಗಲಿಲ್ಲ. ಇಬ್ಬರದು ಬ್ರಹ್ಮಾಸ್ತ್ರ, ಒಂದು ಅರ್ಜುನನ ಕಡೆಯಿಂದ, ಇನ್ನೊಂದು ಇವರ ಕಡೆಯಿಂದ. ಆದ ಮೇಲೆ ಅರ್ಜುನ ನೀನೇ ಉಪಸಂಹಾರ ಮಾಡಿಕೋ,
ಅರ್ಜುನ ತಾನು ಬಿಟ್ಟದ್ದನ್ನು ವಾಪಸ್ ತಗೊಂಡ್ರು. ಅವ್ರದ್ದು ನೀನೇ ಮಾಡ್ಕೋ. ಯಾಕೆ? ಅವರು ದುರ್ಯೋಧನನಿಗೆ ಮಾತು ಕೊಟ್ಟಿದ್ದಾರೆ, ನಾನು ನಿನ್ನ ಹೆಂಡತಿಯಲ್ಲಿ ಸಂತಾನ ಪಡೀತೇನೆ ಅಂತ. ಬ್ರಹ್ಮಚರ್ಯ ಹಾಳಾಯಿತು, ಅವರಿಗೆ ವಾಪಸ್ ತಗೊಳ್ಳಿಕ್ಕಾಗೋದಿಲ್ಲ ಅಂತ. ಅರ್ಜುನರು ವಾಪಸ್ ತಗೊಂಡ್ರು. ತೆಗೆದುಕೊಳ್ಳೋ ಕಾಲಕ್ಕೆ ಒಂದು ಮಾತಂದರು, ಅಶ್ವತ್ಥಾಮನಿಗೆ ಒಳ್ಳೆಯದಾಗಲಿ ಅಂತ. ಅಲ್ಲ, ಅಸ್ತ್ರ ಬಂದು ನಿನ್ನ ಮೇಲೆ ಬಿಟ್ಟಾಗ ನನಗೆ ಕೆಡಕಾಗದೇ ಇರಲಿ ಅನ್ನಬೇಕು, ಬಿಟ್ಟೋನಿಗೆ ಒಳ್ಳೆಯದಾಗಲಿ ಅನ್ನಬೇಕು. ಆಚಾರ್ಯರು ಆ ಸಂದರ್ಭದಲ್ಲಿ ಹೇಳ್ತಾರೆ, ಅಸ್ತ್ರದ ಗುಣ ಒಂದು, ಏನೂ ಅಪರಾಧ ಮಾಡದವರ ಮೇಲೆ ಕೆಲಸ ಮಾಡೋದಿಲ್ಲ, ಹಾಗೂ ಅದರ ಓನರ್ ಮೇಲೆ ಕೆಲಸ ಮಾಡೋದಿಲ್ಲ. ಇವರೆಲ್ಲ ಯುದ್ಧ ಆಡ್ತಾಯಿದ್ರು, ಯುದ್ಧ ಭೂಮಿಯಲ್ಲಿ ಅಸ್ತ್ರ ಬಿಟ್ಟಿದ್ದೇನು ತಪ್ಪಿಲ್ಲ, ಮೊದಲನೇದು ರೂಲ್ಡ್ ಔಟ್. ಇಲ್ಲಿ ಅಸ್ತ್ರದ ಓನರ್ ಯಾರಿದ್ರು? ಭೀಮಸೇನ ಇದ್ದ ಅಂತ ಶ್ರೀಮದಾಚಾರ್ಯರು. ಗಾಯತ್ರಿ ತತ್ರ ಮಂತ್ರೋಸೌ ಬ್ರಹ್ಮಾತಧ್ಯಾನ ದೇವತಾ. ವಾಯುದೇವರ ಅವತಾರರಾದ ಭೀಮನ ಮೇಲೆ ಅದು ಪ್ರಯೋಗ ಆಗ್ತಾ ಇರಲಿಲ್ಲ. ಅದರದೊಂದು ಗುಣ ಅಂತ. ಒಂದು ವೇಳೆ ಬಿಟ್ಟವರ ಮೇಲೆ ಪ್ರಯೋಗ ಮಾಡಲಿಕ್ಕಾಗಲಿಲ್ಲ, ಅದು ಬಿಟ್ಟವನ ಮೇಲೆ ಹೋಗಿ ಬೀಳತ್ತಂತೆ. ರೌಡಿ ಇದ್ದಾಗದು. ನೀ ಹೇಳಿದ ವ್ಯಕ್ತಿನಾದರೂ ಹೊಡಿತಾನೆ, ಅವನು ಸಿಗಲಿಲ್ಲ ಅಂದರೆ ನಿನ್ನೆ ಹೊಡೆದು ದುಡ್ಡು ತೊಗೊಂಡು ಹೋಗ್ತಾನೆ. ಅವನದೇನು ಒಟ್ಟು ದುಡ್ಡು ಬರಬೇಕು. ಹಾಗೆ ಅದು ಎಕ್ಸಾಂಪಲ್ ಅಷ್ಟೇ. ಬ್ರಹ್ಮಾಸ್ತ್ರ ಬಹಳ ದೊಡ್ಡದು. ಪ್ರಕೃತದಲ್ಲಿ ಅದರ ಮುಖ್ಯ ಓನರೇ ನಮ್ಮ ಮುಖ್ಯ ಪ್ರಾಣದೇವರು. ಪ್ರಕೃತದಲ್ಲಿ ಆ ಬೇಕಾದಷ್ಟು ಅಸ್ತ್ರಗಳನ್ನು ನುಂಗಿ ಆಗಿದೆ. ಇದಕ್ಕೆ ಮರ್ಯಾದೆ ಕೊಡು, ಮರ್ಯಾದೆ ಕೊಟ್ಟರು, ಹಗ್ಗ ಕಟ್ಟಿದ್ರು ಅದು ಹೋಗಿಬಿಡ್ತು. ಅದನ್ನೇ ಅಂತಾರೆ, ರಣವನೆ ಮಾಡಿ ಗೆಲಿದು ದಿವ್ಯಾಸ್ತ್ರಗಳ ಉರಹಿ ಲಂಕೆಯ ಬಂದ ಹನುಮಂತನು. ರಾವಣನ ಹತ್ರ ಕರೆದುಕೊಂಡು ಹೋದರು, ಸುಮ್ಮನಿರಬಾರ್ದ, ಅವನು ಕೊಂದು ಬಿಡ್ತೇನೆ ಅಂತ ಹೊರಟ. ಹನುಮಪ್ಪ ವಾಯುದೇವರನ್ನ ಏನ್ಕೊಳ್ತಾರೆ. ಸರಿ, ವಿಭೀಷಣ ಬೇಡ, ದೂತರನ್ನು ಕೊಲ್ಲಬಾರ್ದು, ಹಾಗಾದ್ರೆ ಬಾಲಕ್ಕೆ ಬೆಂಕಿ ಹಚ್ಚುತ್ತೇನೆ, ಏಮಾನ చేసుಕೊಂಡ. ಸರಿ, ಇವರೇನು ಮಾಡಿದ್ರು, ಬಾಲಕ್ಕೆ ಬೆಂಕಿ ಹಚ್ಚಬೇಕು ಹೇಳಿದ್ರು. ಹನುಮಂತೇವರು ಬೇಡ, ಸೀತಾ ಸುದ್ದಿಗೆ ಹೋಗಬೇಡ. ಅವನು ಕೇಳ್ದ, ಛಲವ್ಯಾಕೋ ನೀನಗಿಟ್ಟು ಎಲೆ ಕೋಡಗನೆ, ನೆಲೆಯಾವುದೇಳೋ ನಿನ್ನ ಒಡೆಯನ ಹೆಸರನ್ನು, ಬಲವಂತ ರಾಮನ ಭಂಡ ಬಂದೇನ ಹಲವು ಮಾತ್ಯಾತಕೋ ಹನುಮನು. ನಾನು ರಾಮನ ದೂತ, ದಾಸೋಹಂ ಕೋಸಲೇಂದ್ರಸ್ಯ ರಾಮಸ್ಯ ಅಕ್ಲಿಷ್ಟ ಕರ್ಮಣಃ. ನಿನ್ನಂಥವ್ರು ಎಷ್ಟು ಜನ ಇದ್ದಾರೆ ಅಂದರು. ಅಲ್ಲ, ಹನುಮಂತೇವರು ಏನನ್ನೋದು, ನಮ್ಮ ರಾಮನ ಬಳಿಯಲ್ಲಿ ಇರುವಂತಹ ಸೈನಿಕರಲ್ಲಿ ಅತೀ ಬಲಹೀನನಾದವನು ನಾನು ಅಂತಾರೆ. ಎದೆ ಹೊಡ್ಕೊಂಡ್ಬಿಟ್ಟು ಏನೂ ಬಲ ಇಲ್ಲದೆ ಇರೋನೇ ಇಟ್ಟು ಮಾಡ್ಯಾನೆ ಅಂದರೆ ಇನ್ನು ಬೇರೆಯವ್ರ ಗತಿ ಏನು? ನಿನ್ನಂಥ ದೂತರು ರಾಮರ ಬಳಿಲಿ ಎಷ್ಟು ಮಂದಿಗಳುಂಟು, ಹೇಳೋ ನೀ ತ್ವರದಿ. ನನ್ನಂಥ ದೂತರು ನಿನ್ನಂಥ ಪ್ರೇತರು 200-300 ಕೋಟಿ ಕೇಳರಿಯ. ಬಡರಾವಣನೆ ನಿನ್ನ ಬಡಿದು ಹಾಕುವೇನ, ಎನ್ನೊಡೆಯನಪ್ಪಣೆ ಇಲ್ಲ ಎಂದು ತಾಳಿದೇನಾ. ಈ ಮಾತಾಡಿದ್ರು, ಮೈ ಉರಿದೋಗಿ ಬಾಲಕ್ಕೆ ಬೆಂಕಿ ಹಚ್ಚಿದ್ರು. ನಮ್ಮ ವಾಯುದೇವರು ಬಿಡ್ತಾರ? ಅವ್ರದ್ದೇನೆಂದರೆ, ನೀವೇನು ಕೊಡ್ತೀರೋ ಅದನ್ನು ಮತ್ತೆ ನಿಮಗೆ ಕೊಡೋದು. ವಾಯುದೇವ್ರದ್ದು ಭಗವಂತನದು ಸ್ವಭಾವ. ಮೀರೇಮಿಸ್ತಾರೋ ಮಳ್ಳಿ ಮೀಕೆ ಇಸ್ತ ಅಂತಾರೆ ಅವರು. ಕೊಡಬೇಕಾದ್ರೆ ಒಳ್ಳೇದು ಕೊಡು. ಬೆಂಕಿ ಕೊಟ್ಟರೆ ಬಿಡ್ತಾರ ಅವರು? ನೀನು ಒಂದು ಕೊಟ್ಟರೆ, ಒಂದು ಬೆಂಕಿ ಬಟ್ಟಣ ಕೊಟ್ಟರೆ ನೀನು ಊರೇ ಸುಟ್ಟು ಬಿಡ್ತಾರೆ ಅವರು. ಅದೇ ದೇವರ ಮುಂದೆ ನಂದಾದೀಪ ಹಚ್ಚು, ನಿನ್ನ ಮನೆ ಬೆಳಗ್ತಾರೆ. ದೇವರ ಪೆಟ್ಟಿಗೆಗೆ ಬೆಂಕಿ ಇಡ್ತೇನೆ ಅಂದರೆ ಬಿಡ್ತಾರ? ಮಾಡದ ದೇವರು ಹನುಮಂತ ದೇವರು ದೇವರ ಪೆಟ್ಟಿಗೆನೇ ಅಲ್ಲ, ಬಿಟ್ರ ಅವರು? ಇಡೀ ಲಂಕಾಪಟ್ಟಣವನ್ನೇ ಸುಟ್ಟುಬಿಟ್ರು. ಆದ್ದರಿಂದ ಎಂದೂ ದೇವರಿಗೆ ದೀಪವನ್ನು ತೋರಿಸಬೇಕೇ ವಿನಃ ದೇವರಿಗೆ ಬೆಂಕಿ ಇಡೋದಲ್ಲ. ಈಗ ವಾಪಸ್ ನಮಗೆ ಕೊಡ್ತಾರೆ. ಅಕ್ಷಯಂಕರಮಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜರ ಸರ್ವದೈವಾಮೃತ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾಧಿಕಂ ಪ್ರೀಣಯಾಮೋ ವಾಸುದೇವಂ. ದೇವತಾಮಂಡಲಾಖಂಡಮಂಡನಂ ಪ್ರೀಣಯಾಮೋ ವಾಸುದೇವಂ. ಹೀಗಾಗಿ ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸುಅರ್ಪಿತಂ. ಭಕ್ತಿಯಿಂದ ನಾವು ಅರ್ಪಣೆ ಮಾಡಿದ್ರೆ ಅಕ್ಷಯ ಆಗುತ್ತೆ. ನಾವು ಯುಕ್ತಿಯಿಂದ ಏನೋ ಮಾಡ್ತೀವಿ ಅಂತ ಹೋದರೆ ಅದು ಅಕ್ಷಯವಾಗಿ ಬೆಂಕಿಯೇ ಆಯಿತು, ಕ್ಷಯ ಆಗೋಯ್ತು. ಇವನು ಊರೆಲ್ಲ ಸುಟ್ಟೋಯ್ತು. ಉರಹಿ ಲಂಕೆಯ, ವಾಸ್ತವಿಕವಾಗಿ ಅದು ಫೈರ್ ಪ್ರೂಫ್ ಅಂತದು. ಅವನ ಪಟ್ಟಣ ಅದನ್ನೇ ಅಂತಾರೆ ನಿರ್ಣಯದಲ್ಲಿ,
ದದಾಹ ಚಾಕಿಲಾಂ ಪುರಿಂ ಸ್ವಪುಚ್ಚಗೇನ ವನ್ನಿನ ಕೃತಿಸ್ತು ವಿಶ್ವಕರ್ಮಣೋಪ್ಯದಕ್ಯತಸ್ಯ ತೇಜಸ. ಬೇರೆ ಬೆಂಕಿಯಿಂದ ಸುಡ್ತಾ ಇರಲಿಲ್ಲ. ಮತ್ತು ವಾಯುದೇವರು ಸುಟ್ಟರು ಹೇಗೆ? ಅಸ್ಯ ಹನುಮತಃ ತೇಜಸ. ಅದಕ್ಕೆ ನತು ಅಗ್ನಿಪ್ರಭಾವೇಣ ಅಂತ ಜನಾರ್ದನ ಭಟ್ಟರು ವ್ಯಾಖ್ಯಾನದಲ್ಲಿ ಬರೀತಾರೆ. ಈ ಅಗ್ನಿಯಿಂದ ಸುಡ್ತಾ ಇರಲಿಲ್ಲ, ಹನುಮಂತ ದೇವರು ತಮ್ಮ ತೇಜಸ್ಸಿನ ಅಗ್ನಿಯಿಂದ ಸುಟ್ಟು ಬಂದುಬಿಟ್ರು ಅಂಥೇಳಿ. ಉರಹಿ ಲಂಕೆಯ ಬಂದ ಹನುಮಂತನು. ವಾಪಸ್ಸು ಬಂದ್ಯಾರೆ. ಏನು ಆನಂದವೋ ಕಪಿಗಳಿಗೆಲ್ಲ. ಬಂದ ಮೇಲೆ ಮಾಡಿದ ಕೆಲಸ ಏನು? ಹನುಮಂತ ದೇವರು ರಾಮನನ್ನು ಭೇಟಿಯಾಗಿ ರಾಮನ ಪಾದಾರವಿಂದಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ರಾಮಂ ಸುರೇಶ್ವರಮಗಣ್ಯ ಗುಣಾಭಿರಾಮಂ ಸಂಪ್ರಾಪ್ಯ ಸರ್ವ ಕಪಿವೀರವರೈಃ ಸಮೇತಃ ಚೂಡಾಮಣಿಂ ಪವನಜ ಪದಯೋನ್ನಿಧಾಯ ಸರ್ವಾಂಗಕೈ ಪ್ರಣತಿಮಸ್ಯ ಚಕಾರ ಭಕ್ತ್ಯ ಅಂತ ಶ್ರೀಮದಾಚಾರ್ಯರು ಹೇಳಿದಂತೆ ನಮ್ಮ ಶ್ರೀಪಾದರಾಜರಂತಾರೆ, ಹರಿಗೆ ಚೂಡಾಮಣಿಯನಿತ್ತು ಹರಿಗಳ ಕೂಡಿ ಶರಧಿಯನು ಕಟ್ಟಿ ಬಲು ರಕ್ಕಸರನು ವರಶಿರಣದಲ್ಲಿ ದಶಶಿರನ ಹುಡಿಗುಟ್ಟಿತ ಮೆರೆದ ಹನುಮಂತ ಬಲವಂತ ಧೀರ. ಹರಿಗೆ ಚೂಡಾಮಣಿಯನಿತ್ತು, ರಾಮಚಂದ್ರನ ಪಾದಾರವಿಂದಗಳಲ್ಲಿ ಆ ಚೂಡಾಮಣಿಯನ್ನು ಇಟ್ಟು, ಸ್ವಾಮಿ ನಿನ್ನ ಸೇವೆ ಇದು. ರಾಮಚಂದ್ರನಿಗೆ ಎಷ್ಟು ಆನಂದ ಆಯಿತು. ಇಬ್ಬರೂ ನಾಟಕ ಆಡ್ತೀಯಾರೆ, ಸೀತೆ ಕಳೆದಿಲ್ಲ ಅಂತ ಇವ್ರಿಗೂ ಗೊತ್ತು ಅವ್ರಿಗೂ ಗೊತ್ತು. ಆದರೆ ನನ್ನ ಕೆಲಸ ಎಷ್ಟು ಅಚ್ಚುಕಟ್ಟಾಗಿ ಮಾಡಿಕೊಂಡು ಬಂದು ತುಂಬ ಆನಂದ ಆಯಿತು. ನಿನಗೇನು ಕೊಡಲಿ? ಏನಿಲ್ಲ, ನನ್ನ ಆಲಿಂಗನವನ್ನೇ ಕೊಡ್ತೀನಿ. ರಾಮೋಪಿ ನಾಣ್ಯದ ಅನುದಾತು ಮನುಷ್ಯ ಯೋಗ್ಯಂ ಅತ್ಯಂತ ಭಕ್ತಿ ಭರಿತಸ್ಯ ವಿಲಕ್ಷ ಕಿಂಚಿತ್. ಆಮೇಲೆ ಆಲಿಂಗನ ಮಾಡಿಕೊಂಡು ಹರಿಗೆ ಚೂಡಾಮಣಿಯೇನಿತ್ತು. ಮುಂದೆ ಅಲ್ಲಿಗೆ ಹೋಗ್ಬೋದಾ? ಅವಶ್ಯ ಹೋಗ್ಬೋದು ಸ್ವಾಮಿ. ಆದರೆ ಸಮುದ್ರ ದಾಟಬೇಕಲ್ಲ, ಅದಕ್ಕೆ ಸೇತುವೆಯನ್ನು ನಿರ್ಮಾಣ ಮಾಡುವ. ಯದ್ಯಪಿ ಶ್ರೀರಾಮಚಂದ್ರನಿಗೆ ಬೇಡ, ಈ ಕಪಿಗಳಿಗೆಲ್ಲ ಪುಣ್ಯ ಕೊಡಬೇಕು, ಮುಂದೆ ನಮ್ಮಂಥವರ ಪಾಪ ಕಳಿಬೇಕಲ್ಲ, ಅದಕ್ಕಾಗೆ ಆ ಸೇತು ಬಂಧನವನ್ನು ಮಾಡಿದ್ದು. ಹರಿಗಳ ಕೂಡಿ ಎಲ್ಲ ಕಪಿಗಳಿಗೆ ವಿಶೇಷವಾಗಿ ಪುಣ್ಯ ಕೊಡೋ ಸಲುವಾಗಿ ಶರಧಿಯನ್ನು ಕಟ್ಟಿ ಬಲುರಕ್ಕಸರನು ದೊಡ್ಡ ಸೇತುವೆಯನ್ನು ನಿರ್ಮಾಣವನ್ನು ಮಾಡ್ಯಾರೆ. ಅಲ್ಲಿ ಬಲುರಕ್ಕಸರನು ಅನೇಕ ರಾಕ್ಷಸರನ್ನು ವರಸಿ ರಣದಲ್ಲಿ ಯುದ್ಧದಲ್ಲಿ ಅವನ್ನೆಲ್ಲ ವರಸಿ ತೊಳೆದು ನಾಶ ಮಾಡಿ ದಶಶಿರನ ಹುಡಿಗುಟ್ಟಿ ಅದರಲ್ಲೂ ರಾವಣನಿಗೆ ಸರಿಯಾದ ಪೆಟ್ಟನ್ನು ಕೊಟ್ಟು ಮೆರೆದ ಹನುಮಂತ ಬಲವಂತ ಧೀರ. ಇಲ್ಲಿ ಒಂದು ಪ್ರಶ್ನೆ, ಇವರು ಸೇತುವೆಯನ್ನು ಕಟ್ಟಿದ್ದು. ನಮ್ಮ ಶ್ರೀಪಾದರಾಜರಂತಾರೆ ಶರಧಿಯನ್ನು ಕಟ್ಟಿ ಸಮುದ್ರದಲ್ಲಿ ಸೇತುವೆ ಕಟ್ತಾರೋ ಸಮುದ್ರವನ್ನೇ ಕಟ್ಟಿದ್ದು. ಹೀಗೊಂದು ಅಭಿಪ್ರಾಯ. ಸೇತುವೆ ಕಟ್ಟಿದ್ರು ನಿಜ, ಸೇತುವೆಯ ನಿರ್ಮಾಣ ಈ ರೀತಿಯಲ್ಲಿ ಚಿಂತನೆ ಮಾಡಿ ಅಂತ ವಾದಿರಾಜರು ಮುಂದೆ ತೀರ್ಥಪ್ರಬಂಧದಲ್ಲಿ ಅಂತಾರೆ. ಶ್ರೀಪಾದರಾಜರೇ ಅದಕ್ಕೆ ಸ್ಪಿರಿಟೋ ಏನೋ ಅನಿಸುತ್ತೆ. ಅವರು ಅನ್ನೋದೇನೆಂದರೆ, ವಾದಿರಾಜ ಸ್ವಾಮಿಗಳು ತೀರ್ಥಪ್ರಬಂಧದಲ್ಲಿ ರಾಮ ಕಟ್ಟಿದ ಸೇತುವೆಯನ್ನು ನೋಡಿದಾಗ ಈ ಚಿಂತನೆ ಮಾಡಿ, ಬರೀ ಏನೋ ಕಲ್ಲಿನಿಂದ ನಿರ್ಮಿತವಾದ ಒಂದು ಸೇತುವೆ ಇಷ್ಟೇ ಅನ್ಕೋಬೇಡ್ರಿ. ಪಾರಾವಾರಾಖ್ಯ ರಮ್ಯೋಪನಿಷದಿ ವಿಲಸತ್ಸೇ ಸೇತವೇ ಸೂತ್ರ ಮಾತ್ರೇ ರಾಮೋ ವ್ಯಾಸೇನ ಸೇನಾನುಗತಿ ಫಲಕೃತೆ ದರ್ಶಿತೆ ರಾಮಭೃತ್ಯ ನಾನಾಸ್ಥಾನೋಪನೀತೈ ಹನುಮದಭಿನವ ಶ್ರೀಮದಾನಂದತೀರ್ಥಸ್ಥೇನೆ ಮನದ್ರಿಮಾನೈ ತಮಿಮಮಿತಿ ದೃಢಂ ರಮ್ಯಮಾತ್ಮೀಯ ಗಮ್ಯಂ. ತೀರ್ಥಪ್ರಬಂಧದಲ್ಲಿ ಈ ಮಾತನ್ನು ಆಡ್ತಾರೆ. ಏನದು? ಸೇತುವೆಯನ್ನು ನಿರ್ಮಾಣ ಮಾಡಬೇಕಾದರೆ ಎಲ್ಲೆಲ್ಲೋ ಇದ್ದ ಪರ್ವತಗಳನ್ನೆಲ್ಲ ತರಿಸಿ ಕಲ್ಲುಗಳನ್ನು ಹಾಕಿ ಸೇತುವೆಯನ್ನು ಕಟ್ಟಿದ್ದು. ಇದನ್ನು ವಾದಿರಾಜರು ಈ ಚಿಂತನೆ ಮಾಡಿ ಅಂತಾರೆ. ಪಾರಾವಾರಾಖ್ಯ ರಮ್ಯೋಪನಿಷದಿ ಬೇರೆ ಬೇರೆ ನಾನಾ ಪ್ರದೇಶಗಳಲ್ಲಿ ಇದ್ದ ಬಂಡೆಯನ್ನು ತಂದಂತೆ ನಾನಾ ಪ್ರದೇಶಗಳು ಇಲ್ಲಿ ಯಾವುದು ಅಂದರೆ ನಾನಾ ಆಕರ ಗ್ರಂಥಗಳು, ಪರಮಾತ್ಮನ ಸರ್ವೋತ್ತಮತ್ವವನ್ನು ತಿಳಿಸುವ ಉಪನಿಷತ್ತುಗಳು, ಪುರಾಣಾದಿಗಳು, ಇಲ್ಲಿ ಹರಿಸರ್ವೋತ್ತಮತ್ವವನ್ನು ತಿಳಿಸುವಂತಹ ಅತೀ ಗಟ್ಟಿಯಾದ ಬಂಡೆಯಷ್ಟೇ ಗಟ್ಟಿಯಾದ ಪ್ರಮಾಣ ವಾಕ್ಯಗಳೇ ಆ ಸೇತುವೆಯನ್ನು ಕಟ್ಟಲಿಕ್ಕೆ ಇರುವ ಕಲ್ಲುಗಳಂತೆ. ಶ್ರೀಮದ್ ಆನಂದ ತೀರ್ಥರು ಏನು ಶಾಸ್ತ್ರವನ್ನು ರಚನೆ ಮಾಡಿಕೊಟ್ರು, ಅದಕ್ಕೂ ಈ ಸೇತುವೆಗೂ ಕಂಪೇರ್ ಮಾಡ್ತಾರೆ. ಈ ಆನಂದ ತೀರ್ಥರ ಶಾಸ್ತ್ರ ಭಗವಂತನನ್ನು ಸೇರಲಿಕ್ಕೆ ಇರುವ ಸೇತುವೆ, ಈ ರಾಮ ಕಟ್ಟಿದ ಸೇತುವೆ ಲಂಕೆಯನ್ನು ಸೇರಿ ಅಲ್ಲಿ ಲಂಕಾಧೀಶನಾದ ರಾವಣನನ್ನು ಕೊಲ್ಲೋದು ಅಂತ. ಅದಕ್ಕೆ ನಾನಾ ಪ್ರದೇಶಗಳು ಅಂದರೆ ನಾನಾ ಆಕರ ಗ್ರಂಥಗಳು.
ಅಲ್ಲಿ ಕಲ್ಲು ಬಂಡೆಗಳೇ ಆಕರ ಗ್ರಂಥದಲ್ಲಿರುವ ಗಟ್ಟಿಮುಟ್ಟಾದ ನಿರವಕಾಶ ಪ್ರಮಾಣ ವಾಕ್ಯಗಳು. ಅದರಿಂದ ನಿರ್ಮಿತವಾದ ಸೇತುವೆ ಯಾವುದು ಅಂದರೆ ಬ್ರಹ್ಮಸೂತ್ರ ಭಾಷ್ಯವೆಂಬ ಸೇತುವೆ ಅಂತ. ಆಯಿತು, ಈ ಸೇತುವೆ ಮುಕ್ತಿಯೋಗ್ಯರಾದ ಸುಜೀವರ ಗಮನಕ್ಕೆ, ಅವರು ಅಲ್ಲಿಗೆ ಹೋಗಲಿಕ್ಕೆ ಒಂದು ದೊಡ್ಡ ಸೇತುವೆ ಯಾವುದು ಅಂದರೆ ಮಹಾನಂದ ತೀರ್ಥಸ್ಯ ಏ ಭಾಷ್ಯಭಾವಂ ಮನೋವಾಗ್ಭಿ ಆವರ್ತಯಂತೆ ಸ್ವಶಕ್ತ್ಯ ಸುರಾಧ್ಯ ನರಾಂತ ಮುಕುಂದ ಪ್ರಸಾದಾತ್ ಇಮಂ ಮೋಕ್ಷಮೇತೇ ಭಜಂತೆ ಸದೇತಿ ಅಂತ ನಾರಾಯಣ ಪಂಡಿತರು 11ನೇ ಸರ್ಗ ಸುಮಧ್ವಿಜಯಲ್ಲಿ ಅಂದ ಹಾಗೆ, ದೇವರ ಮನೆಯನ್ನು ನೀನು ಹೋಗ ಸೇರಬೇಕಾದರೆ ಇರುವ ಟಿಕೆಟ್ ಕೌಂಟರು ಶ್ರೀಮದ್ ಆನಂದ ತೀರ್ಥರ ಸೂತ್ರಭಾಷ್ಯ ಗ್ರಂಥ, ಅದು ಸೇತುವೆಯಂತೆ ಅಂತ ವಾದಿರಾಜರು ವರ್ಣನೆ ಮಾಡಿದರು. ಆ ಸುಜೀವರು ಓಡಾಡಲಿಕ್ಕೆ ಸೇತುವೆಯಂತೆ ಇರುವಂತಹ ಅದ್ಭುತವಾದ ನಾನಾ ಸ್ಥಾನೋಪನೀತೈ ಹನುಮದಭಿಮತಃ ಆ ಚಿಂತನೆಯನ್ನು ಮಾಡಿ ಅಂತ. ಹಾಗಾಗಿ ಶರಧಿಯನ್ನು ಕಟ್ಟಿ, ಶರಧಿಯಲ್ಲಿ ಸೇತುವೆಯನ್ನು ಕಟ್ಟಿಯಾರೆ. ಒಂದು ರೀತಿಯಲ್ಲಿ ವರುಣನನ್ನು ಕಟ್ಟಿ ಹಾಕಿದ್ನಲ್ಲ ಶ್ರೀರಾಮಚಂದ್ರ, ವರುಣದೇವರೇ ಬಂದು ಪ್ರಾರ್ಥನೆ ಮಾಡಿ ದಯಮಾಡಿ ಕ್ಷಮಿಸು ಅಂಥೇಳಿ. ಹಾಗಾಗಿ ಅಲ್ಲಿ ದಶಶಿರನ ವಿಶೇಷವಾಗಿ ಅಲ್ಲಿದ್ದ ದೈತ್ಯರನ್ನು ಹೊಡೆದಿದ್ದಾರೆ. ಅದಕ್ಕಿಂತ ಹೆಚ್ಚಿಂದು ದಶರಥ ರಾವಣನಿಗೆ ಒಂದು ಕೊಟ್ಟರು. ಅಬ್ಬಾ, ಮುಷ್ಟಿಪ್ರಹಾರಂ ದಶಕಾಯ ಸೀತಾ ಸಂತರ್ಜನಗ್ರೋತ್ತರ ಮೇಷಕೋದಾತ್. ಮುಷ್ಟಿಯಿಂದ ಕೊಟ್ಟರೆ ಅವನ 10 ತಲೆಗಳಲ್ಲಿ ರಕ್ತಕಾರಿ ಬಿದ್ದ. ಅದು ಮೇಲಿಂದ ನೋಡಲಿಕ್ಕೆ ಹೇಗಿತ್ತು, ಡ್ರೋನ್ ಕ್ಯಾಮ್ರಾ ಇಟ್ಕೊಂಡು ಯಾರೋ ತೆಗೆದಿರಬೇಕೋ ಏನೋ, ಅದನ್ನು ನಾರಾಯಣ ಪಂಡಿತರು ವರ್ಣನೆ ಮಾಡ್ತಾರೆ. ಆ ರಾವಣ ಬಿದ್ದಾಗ ಮೇಲಿಂದ ನೋಡಿದರೆ ಯಾರೋ ಅಂದರು, ಇದೇನಿದು ಬಂಗಾರದ ಸರೋವರದ ಮಧ್ಯ ಕೆಂಪುಗಿರೋ ನೀರು ಅಂತ. ದೃಷ್ಟ್ವಾ ದುಷ್ಟಾದಿಪೋರ ಸ್ಫುಟಿತ ಕನಕ ಸದ್ವರ್ಮ ಕೃಷ್ಟಾಸ್ತಿಕೂಟಂ ನಿಸ್ಪಿಟ್ಟಂ ಹಾಟಕಾದ್ರಿ ಪ್ರಕಟ ತಟ ತಟಾಕಾತಿ. ತಟಾಕ ಅಂದರೆ ಸರೋವರ, ಹಾಟಕಾದ್ರಿ ಅಂದರೆ ಬಂಗಾರದ ಪರ್ವತದ ತಪ್ಪಲಿನಲ್ಲಿ ಕೆಂಪು ನೀರಿಲ್ಲುವ ಸರೋವರ ನಿರ್ಮಾಣ ಮಾಡಲ್ಪಟ್ಟಾಗಿದೆಯಲ್ಲ. ಆ ರಾವಣನ ದೇಹ ಪರ್ವತದಂತೆ ಇತ್ತು, ಬಂಗಾರವನ್ನು ಧಾರಣೆ ಮಾಡಿದ್ದ. ಮೂತಿಯಿಂದ ರಕ್ತ ಕಾರಿ ಬಿದ್ದಾಗ ಆ ರಕ್ತ ಹಾಗೆ ಕಾಣಿಸ್ತಾ ಇತ್ತು. ಅಂಥ ರಾವಣನಿಗೆ ಪೆಟ್ಟು ಕೊಟ್ಟ ಮುಷ್ಟಿ ನನ್ನ ಇಷ್ಟವನ್ನು ಈಡೇರಿಸಲು ಸಾಧ್ಯವಿಲ್ಲವೇ ಹನುಮಪ್ಪ? ಮುಷ್ಟಿ ಇಷ್ಟಂ ಪ್ರದೇಷ್ಟುಂ ಅಂತ ವಾಯುಸ್ತುತಿಯಲ್ಲಿ ಕೇಳ್ತಾರೆ. ಆ ರಾವಣನಿಗೆ ಹೊಡೆದಾಗ ರಕ್ತ ಕಾರಿ ಬಿದ್ದ. ಒಂದು ಅರ್ಧ ಗಂಟೆ ಆದಮೇಲೆ ಎಚ್ಚರಿಸ್ಕೊಂಡು, ಏನು ಹನುಮಪ್ಪ ಏನು ಹೀಗೆ ಹೊಡೆದೆ? ಅಬ್ಬೋ ನೀ ತುಂಬ ಬಲಿಷ್ಠ. ಹನುಮಂತೇವರು ನಾ ಎಲ್ಲಿ ಹೊಡೆದೆ? ಹಾಗೆಲ್ಲ ಸುಮ್ಮನೆ ಮಿಥ್ಯಾರೋಪ ಮಾಡಬಾರ್ದು. ನಾ ಹೊಡೆದಿಲ್ಲ. ಈ ನನ್ನ ಮುಖ ನೋಡು. ಏನು ನಿನ್ನ ಮುಖ ನೋಡೋದು? ನಾ ಹೊಡೆದಿಲ್ಲ ಅಂದರು. ಅಲ್ಲ ಮತ್ತು ಈ ರಕ್ತ ನೋಡು. ಒಂದು ತಿಳ್ಕೊ ರಾವಣ, ನಾನೇನಾದರೂ ಹೊಡೆದೆ ಅಂದರೆ ಕೇಳಲಿಕ್ಕೆ ಆಸಾಮಿ ಉಳಿಲೇಬಾರ್ದು. ಯಾಕೆ ಹೊಡೆದೆ ಅಂತ ಅವನು ಹೋಗೇ ಬಿಡಬೇಕು. ಇನ್ನೂ ಉಳಿದಿದ್ದಾನೆ ಅಂದರೆ ನಾ ಹೊಡೆದಿಲ್ಲ ಅಂತ. ಮತ್ತು ಇದೇನಿದು? ನಾ ಹೀಗೇನೋ ಕೈ ಸ್ವಲ್ಪ ಪಕ್ಕ ಮಾಡಿದಾಗ ನಿಂಗೆ ತಗಲಿರಬೇಕು ಅಂದರು. ಗೋವಿಂದ ಗೋವಿಂದ, ನಿನ್ನ ಕೈ ತಗಲಿದ್ರೆ ಇಷ್ಟು, ಇನ್ನು ಹೊಡೆದ್ರೆ ನನ್ನ ಗತಿ ಏನಪ್ಪ? ವೃಂದಾವನವೇ ಅಂದರು ಅವರು. ಹಾಗಾಗಿ ಅವರಂದರು, ನಾ ಸುಮ್ಮನೆ ಯದುಪಾತ್ತ ಜೀವಿತಂ, ನೀ ಬದುಕಿದೆ ಅಂದರೆ ನಾ ಹೊಡೆದಿಲ್ಲ ಅಂತ. ಆದಮೇಲೆ ಇಂಥ ಅದ್ಭುತವಾದ ಸಾಮರ್ಥ್ಯ ನಮ್ಮ ಹನುಮಪ್ಪಂದು ಅಂತ ಚಿಂತನೆ ಮಾಡಿ ನಿಮ್ಮ ಕಷ್ಟಗಳೆಲ್ಲ ದೂರ ಮಾಡ್ತಾರೆ ಅಂತ ಮೆರೆದ ಹನುಮಂತ ಬಲವಂತ ಧೀರ, ಮಹಾಧೀರರು. ಇದಾದ ಮೇಲೆ ಉರಗ ಬಂಧಕ್ಕೆ ಸಿಲುಕಿ ಕಪಿವರರು ಮೈ ಮರಿಯೆ ತರಣಿ ಕುಲ ತಿಲಕನಾಗ್ನಯ ತಾಳಿದ ಗಿರಿವಡೆದು ಸಂಜೀವನ ತಂದು ಕಿತ್ತೆಟ್ಟ ಹರಿವರಗೆ ಸರಿಯುಂಟೆ ಹನುಮಂತಗೆ. ಉರಗ ಬಂಧಕ್ಕೆ ಸಿಲುಕಿ ಸರ್ಪಾಸ್ತ್ರವನ್ನು ಪ್ರಯೋಗ ಮಾಡ್ಯಾರ. ಆ ನಾಗಾಸ್ತ್ರಕ್ಕೆ ಎಲ್ಲ ಮೈ ಮರೆತು ಮೂರ್ಛೆ ಬಿದ್ದೋಗಿದ್ದಾರೆ. ಆದ ಮೇಲೆ ಕಪಿವರರು ಮೈ ಮರೆಯೆ, ಕಪಿ ಶ್ರೇಷ್ಠರೆಲ್ಲ ಮೂರ್ಛೆ ಬಿದ್ದಾಗ ತರಣಿ ಕುಲ ತಿಲಕನಾಗ್ನಯ ತಾಳಿದ. ತರಣಿ ಕುಲ ತಿಲಕ, ಸೂರ್ಯಕುಲಕ್ಕೆ ತಿಲಕನಂತೆ ಇರುವ ಸೂರ್ಯವಂಶದಲ್ಲಿ ಅವತಾರ ಮಾಡಿದ ಶ್ರೀರಾಮಚಂದ್ರನ ಆಜ್ಞೆ, ಹನುಮಪ್ಪ ನೀ ಹೋಗಿ ಸಂಜೀವನ ಪರ್ವತ ತಗೊಂಬಾ. ಏನು ಹನುಮಂತ ದೇವರ ಆ ದೇವರ ಭಕ್ತಿ, ಕಾರ್ಯದಲ್ಲಿ ತತ್ಪರತೆ ನೋಡಿ ಕಲಿಬೇಕ್ರಿ. ಎದುರಿಗಿರೋ ಅಂಗಡಿಯಲ್ಲಿ ಮಕ್ಕಳು ಹೋಗಿ ಏನಾದರೂ ಒಂದು ತಗೊಂಬ ಅಂದರೆ ತರೋದೇ ಇಲ್ಲ. ಇದು ಎಲ್ಲರ ಅನುಭವ. ಎದುರಿಗೆ ಹೋಗಿ ಒಂದು ಅನಾಸಿನ ತೊಗೊಂಬಾರೋ ತಲೆನೋವು, ಅದು ಅಂಗಡಿ ತೆಗೀದೇ ಇದ್ದರೆ ತೆಗೆದಿರೋ ಶಬ್ದ ಕೇಳಿಸ್ತೋ. ಒಂದು ವೇಳೆ ಅವನು ಅನಾಸಿನ ಇಟ್ಕೊಳ್ಳೋದೇ ಇದ್ದರೆ
ನಿನಗೆ ಹೇಳೋದ್ರ ಬದಲು ನಾನೇ ತರ್ತೀನಿ ಅಂತ ಓಡೋಗ್ತೀವಿ ನಾವು. ಇದು ಎಲ್ಲರ ಮನೇಲಿರೋ ಸಮಸ್ಯೆ. ಒಂದು ಎದು ಅಕ್ಕಪಕ್ಕ ಇರುವ ಪದಾರ್ಥವನ್ನು ತರೋದಿಲ್ಲ. ಎಲ್ಲೋ ಇದ್ದಂತಹ ಸಂಜೀವನ ಪರ್ವತ ಅದನ್ನು ರಾಮದೇವರು ಹೇಳಿದ ಕೂಡಲೇ ತಕ್ಷಣ ಬಂದರು. ಏನು ವಾಯುದೇವರಲ್ಲಿ ಆ ದೇವರ ಮಾತಿಗೆ ಬೆಲೆ ಕೊಡುವಂತಹ ಒಂದು ದೇವರ ಮಾತಿನಲ್ಲಿ ವಿಶ್ವಾಸ ತುಂಬ ದೊಡ್ಡದು. ಹೇಳಿದ ಕೂಡಲೇ ಆ ಗಿರಿಯನ್ನೇ ತಂದ್ರಂತೆ. ಅದು ಏನದು? ಏಕಕ್ಷಣೆ ತ್ವಾಮಿಲೋಕ, ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದ್ರಲ್ಲಿ ತಂದಿಟ್ಬಿಟ್ಯಾರ. ಸ್ವಾಮಿ ಪರ್ವತ ತಂದೇನೆ, ಗಿರಿ ಒಡೆದು ಸಂಜೀವನ ತಂದು ಕಿತ್ತಿಟ್ಟ, ಹರಿವರಗೆ ಸರಿಯುಂಟೆ ಹನುಮಂತಗೆ 2 ಬಾರಿ ತಂದ್ಯಾರ್ರಿ. ಒಮ್ಮೆ ಜಾಂಬವಂತ ಹೇಳ್ದ ತಗೊಂಬಾ ಅಂತ ಎಲ್ಲರೂ ಬಿದ್ದಾಗ, ಇನ್ನೊಮ್ಮೆ ಲಕ್ಷ್ಮಣನಿಗೆ ಪೆಟ್ಟು ಬಿದ್ದಿತ್ತು, ಆಗ ಶ್ರೀರಾಮಚಂದ್ರ ಹೇಳ್ದ 2 ಬಾರಿ ತಂದರು. ತಂದ ಮೇಲೆ ಅದನ್ನು ಇಟ್ಟಿದ್ದು ಹೇಗೆ? ಸುಮ್ಮನೆ ಹೀಗೆ ಬಿಸಾಗಿದ್ದಾರೆ. ಪಿಪಲಲಭೈವ ವ್ಯಗ್ರ ಬುದ್ಧ್ಯಾತ್ವಯಾತಃ ಕ್ಷಿಪ್ತ ಪಶ್ಚಾತ್ ಸಲೀಲಂ ಶತಮತುಲಮತೆ ಯೋಜನಾನಾಂ ಸವುಚ್ಚಸ್ತಾವದ್ ವಿಸ್ತಾರಮಚ್ಚ ಪಿಪಲಲಭೈವ ವ್ಯಗ್ರ ಬುದ್ಧ್ಯಾತ್ವಯಾತಃ. ಸಣ್ಣ ಕಲ್ಲು ಅಕ್ಕಿ ಆರಿಸಬೇಕಾದರೆ ಕಲ್ಲು ಬಂದಾಗ ತೆಗೆದು ಹೀಗೆ ಸುಮ್ಮನೆ ಔದಾಸೀನ್ಯವಾಗಿ ಹಾಕಿದಂತೆ ಹಾಕಿದರೆ ಪ್ರಾಕ್ 50 ಸಹಸ್ರೈ ಅದು ಹೇಗಿರಬೇಕೋ ಹಾಗೆ ಮತ್ತೆ 1 ಇಂಚು ಆಚೆ ಈಚೆ. ಏನು ತೇನಮ ಕೌಶಲಾಯ, ನಿನ್ನ ಕುಶಲತೆಗೆ ದೊಡ್ಡ ನಮಸ್ಕಾರವಪ್ಪ. ಏನು ಅದ್ಭುತ ನಿಂದು. ಪಾವಿನ ಪಾಶದಿ ರಾವಣಿ ನೀಲ ಸುಗ್ರೀವ ಮುಖರು ಬಿಗಿಯೇ 1050 ಗಾವುದದಲ್ಲಿಹ ಸಂಜೀವನ ಜವದಿ ತಂದಿತ್ತೆ. ಮುಖ್ಯ ಪ್ರಾಣದೇವ ನೀನಲ್ಲದೆ ಕಾಯುವರ ಕಣೆನ ಜಗದೊಳಗೆ. ಪಾವಿನ ಪಾಶದಿ ರಾವಣಿ, ರಾವಣನ ಮಗ ಇಂದ್ರಜಿತ್ತು. ನೀಲ ಸುಗ್ರೀವರ ಮುಖ ಬಿಗಿಯೇ, ನೀಲ ಸುಗ್ರೀವ ಮೊದಲಾದ ಎಲ್ಲರ ಮುಖ ಬಿಗಿದೋಯ್ತು ಅಂದರೆ ಅವರು ಬಿಗಿಸಿಕೊಂಡು ಮೂರ್ಛೆ ಹೋದಾಗ 1050 ಗಾವುದಲ್ಲಿಹ ಸಂಜೀವನ ಜವದಿ ತಂದಿತ್ತೆ. 1500 ಗಾವ, ಬಹಳ ದೂರ ಇದ್ದಂತಹ ಹಿಮಾಲಯ ಪರ್ವತದ ಹತ್ತಿರ ಇದ್ದ ಗಂಧಮಾದನ ಪರ್ವತವನ್ನು ತಂದು ಆ ಸಂಜೀವನ ಪರ್ವತವನ್ನು ತಂದು ಎಲ್ಲರನ್ನ ವ್ಯವಸ್ಥೆ ಮತ್ತೆ ಬದುಕಿಸಿದಂತಹ ಪುಣ್ಯಾತ್ಮರು ಲಕ್ಷ್ಮಣ ಪ್ರಾಣದಾತಾಚ ಅಂತ ಅದಕ್ಕೆ ಕರೀತಾರೆ. ಲಕ್ಷ್ಮಣನಿಗೆ ಪ್ರಾಣವನ್ನು ಕೊಟ್ಟವರು. ಅಂಥ ಮಹಾನುಭಾವರು ಉರಗ ಬಂಧಕ್ಕೆ ಸಿಲುಕಿ, ಇದು ಅವರು ಸಿಕ್ಕಿದ್ರು, ಅವರನ್ನು ಉದ್ಧಾರ ಮಾಡಿದರು ಅಂತಲ್ಲ. ನಾವು ಸಂಸಾರವನ್ನು ವಿಷಸರ್ಪ ಅಂತಾರೆ. ಆ ಸಂಸಾರವೆಂಬ ವಿಷಸರ್ಪದ ತೆಕ್ಕೆಯಲ್ಲಿ ನಾವೆಲ್ಲ ಸಿಕ್ಕಿದ್ದೇವೆ. ನಮ್ಮ ಜೈತೀರ್ಥರದೇ ಅಂತಾರಲ್ಲ, ಸುಖ ಇಲ್ಲ ಅನ್ಬೇಡ್ರಿ ಅಂತೆ, ಬೇಕಾದಷ್ಟು ಸುಖ ಇದೆ. ಆ ಸುಖ ಎಂಥದ್ದು ಗೊತ್ತೇನೋ? ಹಸಿದ ಹಾವು 5 ದಿವಸ ಉಪವಾಸದಿಂದ ಒದ್ದಾಡ್ತಾ ಇದೆ. ಭೀಷ್ಮ ಪಂಚಕ ಮಾಡಿ ಪಾರಣೆಗೇನೂ ಸಿಕ್ಕಿಲ್ಲ ಅನ್ನುವ ಟೈಪ್ ಇದೆ ಅದು. ಎಲ್ಲೋ ಪಾಪ ಬಿಸಿಲಿಗೆ ಒದ್ದಾಡಿಕೊಂಡು ಒಂದು ಕಪ್ಪೆ ಎಲ್ಲಾದರೂ ನೆರಳು ಸಿಕ್ಕರೆ ಸಾಕಪ್ಪ ಅಂತ ಅದು ಓಡಿ ಬರ್ತಾ ಇದೆ. ಆ ಹಾವು ಹೆಡೆಯೆತ್ತಿ ನೋಡ್ತಾ ಇದೆ ಏನಾದರೂ ಸಿಗತ್ತಾ ಅಂತ. ಅಲ್ಲಿ ನೆರಳಿತ್ತು. ಕಪ್ಪೆ ಬಂದು ಹಾ ಎಂತಿದೆಯಪ್ಪ ಅಂತೇನಾದರೂ ಅನ್ನತ್ತಾ. ಇದಕ್ಕೆ ಹಸಿವು, ಅದಕ್ಕೆ ನೆರಳಬೇಕು ಅಂತ ಹಸಿದ ಹಾವಿನ ಹೆಡೆಯ ಕೆಳಗೆ ಕೂತಾಗ ಎಷ್ಟು ಸುಖವೋ ಅಷ್ಟೇ ಸುಖ ಸಂಸಾರದ್ದು. ಕುಪಿತಾಹಿ ಪಣಚ್ಛಾಯ ಸಮೀಕೃತ್ಯ ಅಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಹ ತಂಭಜೆ ವಲ್ಲಭಂ ಶ್ರಿಯಃ ಅಂತಂತಾರೆ. ಪ್ರಕೃತದಲ್ಲಿ ವಾಯುದೇವರು ನಮ್ಮನ್ನು ಉದ್ಧಾರ ಮಾಡಬೇಕು. ಉರಗ ಬಂಧನ, ಸಂಸಾರ ಬಂಧನ, ಅದು ಹಾವಿನ ಹೆಡೆಯ ಕೆಳಗಿನ ಸುಖದಂತೆ ಸಿಕ್ಕಿದ್ದೇವೆ. ನಾನಾ ತರಹದ ರೋಗಗಳು, ಈಗಂತೂ ತುಂಬ ದೊಡ್ಡ ದೊಡ್ಡ ರೋಗಗಳಿದೆ. ಅದು ಪ್ರಾಯ ಮುಖ್ಯ ಪ್ರಾಣದೇವರಿಗೆ ಸಂಬಂಧಪಟ್ಟ ರೋಗವೇ. ಯಾರೋ ನಾನು ಕೇಳಿದ್ರು, ಸ್ವಾಮಿ ಹಾರ್ಟಿಗೆ ಸಂಬಂಧಪಟ್ಟದ್ದು ಯಾವುದೋ ಒಂದು ಮಾಡ್ತಾರಲ್ಲ, ಅದನ್ನು ಆಂಜಿಯೋಗ್ರಾಮ್ ಅಂತ ಯಾಕಂತಾರೆ ಅಂತ. ಏನೋ ಗೊತ್ತಿಲ್ಲಪ್ಪ, ನಾವು ಮೆಡಿಕಲ್ ಸೈನ್ಸ್ ಓದಿಲ್ಲ. ಆದರೆ ನಮಗಂತೂ ಇಷ್ಟು ಅನಿಸುತ್ತೆ, ಅದು ಆಂಜನೇಯನ ಗ್ರಾಮಕ್ಕೆ ಸಂಬಂಧಪಟ್ಟಿದ್ದಾದ್ದರಿಂದ ಆಂಜಿಯೋಗ್ರಾಮ್ ಅಂತಾರೋ ಏನೋ. ಮುಖ್ಯ ಪ್ರಾಣದೇವರು ಉಸಿರಾಟಕ್ಕೆ ಸಂಬಂಧಪಟ್ಟ ಟೆಸ್ಟ್ ಅದು. ಅದಕ್ಕೆ ಆಂಜನೇಯನ ಗ್ರಾಮ ಅಂತ ಅನುಸಂಧಾನ ಮಾಡು, ಪುಣ್ಯವೂ ಉಂಟು ಅಂತ. ಈಗ ಬಂದಿರೋ ಸಮಸ್ಯೆಯೇ ಅದು. ಈ ಕರೋನಾ ಈ ರೋಗದಿಂದ ಉಸಿರಾಟದ್ದು, ಲಂಗ್ಸ್ದು. ಅದಕ್ಕೆ ಮುಖ್ಯ ಪ್ರಾಣದೇವರನ್ನು ಕೇಳುವ, ಸ್ವಾಮಿ ಸಂಜೀವನ ಪರ್ವತವನ್ನು ತಂದು ಉದ್ಧಾರ ಮಾಡು ಅನ್ನುವಷ್ಟು ಪುಣ್ಯಾತ್ಮರು ನಾವಲ್ಲ. ಇದ್ದಲ್ಲೇ ನಮಗೆ ತೊಂದರೆ ಆಗದಂತೆ ನೀವು ನಮ್ಮನ್ನು ರಕ್ಷಣೆ ಮಾಡಿ ಅಂತ ಪ್ರಾರ್ಥನೆಯನ್ನು ಮಾಡುವ ಅಂತ ಹೇಳ್ತಾ ಇನ್ನು ಹನುಮದಾವತಾರದ ಕಡೇ ಪದ್ಯವನ್ನು ಹೇಳ್ತಾರೆ. ವಿಜಯ ರಘುಪತಿ ಮೆಚ್ಚಿ ಧರಣಿ ಸುತೆಯಳಿಗೆಯೇ ಭಜಿಸಿ ಮೌಕ್ತಿಕದ ಹಾರವನೆ ಪಡೆದ ಅಜಪದಿವೈ ಅನುರಾಮ
ಕೊಡುವೆ ನೆನೆ ಹನುಮಂತ ನಿಜ ಭಕುತೆಯನ ಬೇಡಿ ವರವ ಪಡೆದ. ಹಿಂದಿನ ಪದ್ಯದಲ್ಲಿ ಅವರು ಮಾಡಿದ ಅದ್ಭುತವಾದ ಸೇವೆ ಇದನ್ನೆಲ್ಲ ನೋಡಿ ಹನುಮಂತ ನಿನಗೆ ಸರಿ ಇಲ್ಲ ಅಂದರು. ಸರಿಸಾಟಿ ಯಾರಿಲ್ಲಪ್ಪ. ವಿಜಯ ರಘುಪತಿ ಮೆಚ್ಚಿ, ಆ ಶ್ರೀರಾಮಚಂದ್ರ ಮೆಚ್ಚಿದ ಇವರ ಸೇವೆಗೆ. ನಿನ್ನ ಸೇವೆ ತುಂಬ ಚೆನ್ನಾಗಿತ್ತಪ್ಪ. ಅಲ್ಲಿ ಇನ್ನೊಂದು ರಾಮನಿಗೆ ವಿಜಯ ಅಂತ ಒಂದು ವಿಶೇಷಣ ಕೊಟ್ಟರು. ರಾಮನಿಗೆ ಇವರ ಅನಿವಾರ್ಯತೆ ಇಲ್ಲ, ಅವನಿಗೆ ಸೇತುವೆ ಗೀತುವೆ ಕಟ್ಟೋದೇ ಬೇಕಾಗಿಲ್ಲ. ಯಾಕೆ ಸರ್ವತ್ರ ವ್ಯಾಪ್ತ ಅವನು. ನಮ್ಮೆಲ್ಲರ ಪುಣ್ಯಕ್ಕಾಗಿ ಅವನು ಸೇತುವೆಯನ್ನು ಕಟ್ಟಿದ್ದು. ಆದ್ದರಿಂದ ವಿಜಯ ರಘುಪತಿ ಸದಾ ಜಯಶೀಲನಾದ ಭಗವಂತನಿಗೆ ಕಿಂ ಸಸ್ಯ ಶತ್ರುಹನನೇ ಕಪಯಸ್ಸಹಾಯ. ತಾತ್ಪರ್ಯನಿರ್ಣಯದಲ್ಲಿ ಆಚಾರ್ಯರು ಒಂದು ಶ್ಲೋಕ ಬರೆದಿದ್ದಾರೆ. ಅದು ಅರ್ಧ ಭಾಗ ಭಾಗವತದ್ದು, ಇನ್ನರ್ಧ ಆಚಾರ್ಯರು ನಿರ್ಣಯದ್ದು. ಯತ್ಪಾದ ಪಂಕಜರಜ ಶಿರಸಾ ಬಿಭರ್ತಿ ಶ್ರೀಹಿ ಅಬ್ಜಶ್ಚ ಗಿರಿಶಃ ಸಹ ಲೋಕಪಾಲೈ. ಯಾರ ಪಾದದ ರೇಣುವನ್ನು ಧೂಳನ್ನು ಧಾರಣೆ ಮಾಡಿದ್ದ ಲಕ್ಷ್ಮೀದೇವಿ, ಬ್ರಹ್ಮದೇವರು, ರುದ್ರಾದಿ ದೇವತೆಗಳು ಅದ್ಭುತವಾದ ಮಹಾಮಹಾ ಕೆಲಸವನ್ನು ಮಾಡ್ತಾರೆ. ಅಂತಹ ಪಾದರೇಣುಗಳುಳ್ಳ ಪರಮಾತ್ಮ, ಆ ಪಾದವುಳ್ಳ ಪರಮಾತ್ಮ, ಯಾರ ಪಾದರೇಣುಗೆ ಇಂಥ ತಾಕತ್ತಿದೆ ಅಂಥ ದೇವರು ಕಿಂ ತಸ್ಯ ಶತ್ರುಹನನೇ ಕಪಯಸ್ಸಹಾಯ. ಈ ಶತ್ರುಗಳನ್ನು ಕೊಲ್ಲಲಿಕ್ಕೆ ಅವನು ಕಪಿಯ ಸಹಾಯ ಬೇಕಾ? ಕಪಿಗಳಿಗೆ ಅನುಗ್ರಹ ಮಾಡುವ ಸಲುವಾಗಿ ದೇವರು ಹಾಗೆ ಮಾಡಿದ್ದು ಅಂತ. ವಿಜಯ ರಘುಪತಿ ಮೆಚ್ಚಿ, ತುಂಬ ಮೆಚ್ಚಿ ರಾಮಚಂದ್ರ ಕೆಲವು ಮಾತುಗಳೆಲ್ಲ ಬರುತ್ತೆ. ನಿಮಗೆಲ್ಲ ನಾನೇನಾದರೂ ಕೊಡಬಲ್ಲೆ, ಮುಕ್ತಿ ಪ್ರಧಾನಾತ್ ಪ್ರತಿಕರ್ತೃತಾಮೇ. ನೀವು ಮಾಡಿದ ಸೇವೆಗೆ ನಾನು ಮೋಕ್ಷ ಕೊಡ್ಬೋದು, ಆದರೆ ಹನುಮಂತ ಮಾಡಿದ ಕೆಲಸಕ್ಕೆ ಅವನು ಸಾವಿರಾರು ಕೆಲಸ ಮಾಡಿಯಾನು, ಒಂದು ಕೆಲಸಕ್ಕೆ ನಾನೇನಾದರೂ ಕೊಡ್ತೇನೆ ಅಂದರೆ ಹನುಮತಾನ ಪ್ರತಿಕರ್ತೃತಾಸ್ಯ, ಪ್ರತಿ ಕೊಡಲಿಕ್ಕಿಲ್ಲ. ಯಾಕೆ? ಅವನು ಸ್ವಾಭಾವಿಕವಾಗಿ ಭಕ್ತಿಯನ್ನು ಮಾಡಿದ್ದಾನೆ, ನಿರುಪಾಧಿಕ ಭಕ್ತಿ. ದೇವರ ಸೇವೆ ಮಾಡಬೇಕಾಕೆ, ನಾನು ದಾಸ, ಅವನು ಈಶ, ಅಷ್ಟೇ. ಅದರಿಂದ ಏನೂ ಇಲ್ಲ. ಸೇವೆ ಮಾಡಿದ್ದರಿಂದ ಪುನಃ ಸೇವಾ ಭಾಗ್ಯ ಸಿಗಲಿ. ಏನದು ವಾಯುದೇವರ ದೊಡ್ಡಸ್ತಿಗೆ. ಭಜಿಸಿ ಮೌಕ್ತಿಕದ ಹಾರವನ್ನೇ ಪಡೆದೆ. ಅದಕ್ಕೆ ಶ್ರೀರಾಮಚಂದ್ರ ಒಂದು ಹಾರ ಕೊಟ್ಟಂತೆ ತನ್ನ ಪಟ್ಟಾಭಿಷೇಕದ ಟೈಮಲ್ಲಿ. ಸೀತಮ್ಮ, ನನಗೆ ತುಂಬ ಬೇಕಾದವರು ನೀನೇ ಹಾಕ್ಬಿಡು ಅಂತ. ರಾಜ್ಯಾಭಿಷೇಕೆ ವಸಿತೇತ್ರ ಸೀತಾ ಪ್ರೇಷ್ಠಾಯನಸ್ತಾಂ ಭಜತಾಂ ದಿಶೇತಿ ರಾಮಸ್ಯ ವಾಣ್ಯ ಮಣಿಮಂಜು ಮಾಲಾವ್ಯಾಜೇನ ದೀರ್ಘಾಂ ಕರುಣಾಂಬಬಂಧ. ಲಕ್ಷ್ಮೀದೇವಿ ಸೀತಮ್ಮ ಬಂದು ಹನುಮಂತನಿಗೆ ಆಹಾರ ಹಾಕಿ, ಅಪ್ಪ ನನ್ನ ಗಂಡನಿಗೆ ತುಂಬ ಬೇಕಾದವರು, ನನ್ನ ಗಂಡನಿಗೆ ಯಾರು ಬೇಕಾದವರು? ನನಗೂ ಬೇಕಾದವರು, ಬರೀ ನನ್ನ ಗಂಡಂಗೆ ಅಷ್ಟೇ ಅಲ್ಲ ನನಗೂ ತುಂಬ ಬೇಕಾದವರು ಅಂತ ಆ ವಾಯುದೇವರು, ಹನುಮಂತ ದೇವರು, ರಾಮ ಹಾಗೂ ಸೀತೆಯರ ಪೂರ್ಣಾನುಗ್ರಹಕ್ಕೆ ಪಾತ್ರರಾದವರು. ಆದಮೇಲೆ ಅಜ ಪದವಿಯನ್ನು ರಾಮ ಕೊಡುವೆನೇನೆ, ಹನುಮಂತ ನಿನಗೆ ಬ್ರಹ್ಮ ಪದವಿಯನ್ನೇ ಕೊಡ್ತೇನೆ. ಸ್ವಾಮಿ, ಅದು ನಿನ್ನ ಇಷ್ಟ, ನನಗೆ ಅದೆಲ್ಲ ಏನು ಬೇಡ, ಏನಾದರೂ ಕೇಳ್ಕೊ. ಹನುಮಂತ ನಿಜ ಭಕುತೆಯೇ ಬೇಡಿ, ನನಗೆ ನಿಜವಾದ ಭಕ್ತಿ ಬೇಕು ಸಾಕು, ಒಂದು ನಿಮಿತ್ತವಾದಂತಹ ಭಕ್ತಿ ಏನು ಬೇಡ. ಹಾಗಾಗಿ ನೀನು ನನಗೆ ಸದಾ ಭಕ್ತಿಯನ್ನು ಪ್ರವರ್ಧತಾಂ ಭಕ್ತಿರಲಂ ಕ್ಷಣೆ ಕ್ಷಣೆ ತ್ವಯೀಶ ಮೇ ಖ್ರಾಸ ವಿವರ್ಜಿತ ಸದಾ ಅನುಗ್ರಹಸ್ಥೆ ಮಯಿ ಚೈವಮೇವ ನಿರೂಪಧೌತೌ ಮಮ ಸರ್ವಕಾಮ. ಪ್ರವರ್ಧತಾಂ ಭಕ್ತಿರಲಂ, ಕ್ಷಣ ಕ್ಷಣದಲ್ಲಿ ನಿನ್ನನ್ನು ಸ್ಮರಿಸುವ, ನಿನ್ನ ಚಿಂತನೆಯನ್ನು ಮಾಡುವ. ಬೇಕಾದ್ದು ನೀ ಕೊಡ್ತೀನಿ ಅಂದರೆ ಇದಕ್ಕಿನ್ನ ದೊಡ್ಡ ಭಾಗ್ಯ ಯಾವುದೋ ಅದನ್ನು ಕೊಡು ಅಂಥೇಳಿ ಹನುಮಂತ ದೇವರು ಬೇಡಿದ್ದಾರೆ. ಹನುಮಂತ ದೇವರ ವಿಶೇಷ ಸನ್ನಿಧಾನ ಇದ್ದ ಪ್ರಹ್ಲಾದರಾಜರೇ ದೇವರು ನರಸಿಂಹದೇವರು ಕೇಳಿದಾಗ, ಸ್ವಾಮಿ ನೀ ಏನು ಕೊಡಬೇಡ, ಆದರೂ ದೊಡ್ಡವರು ಕೇಳಿದಾಗ ಬೇಡ ಅನ್ನಬಾರ್ದಲ್ಲ. ಯದಿರಾಶೀಶ ಮೇ ಕಾಮಾನ್ ವರಾನ್ಮೇ ವರದರ್ಶಭ ಕಾಮಾನಾಂ ಹೃದಯ ಸಂರೋಹಂ ಭವತಸ್ತು ವೃಣೇವರಂ. ನನ್ನ ಹೃದಯದಲ್ಲಿ ಬೇಕು ಅನ್ನುವ ಗಿಡ ಬೆಳಿಬಾರ್ದು, ಸಾಕು ಸಾಕು ಅಂತ. ಬೇಡುವೇನು ನಾನೊಂದ ಬೇಡತಕ್ಕದ್ದು ದೇವ, ನೀಡೆನೆಂಬುದ ನಿನ್ನ ಮನದೊಳಿತೆ. ಮೂಡಲಾದ್ರೀಶ ಗೋಪಾಲ ವಿಠ್ಠಲರೇಯ, ಬೇಡದಂತೆ ಪರರ ಮಾಡಯ್ಯ ಹರಿಯೇ. ಏನ ಬೇಡಲಿ ನಿನ್ನ ಬಳಿಗೆ ಬಂದು. ವಾಯುದೇವರ ಆವೇಶ ಇರೋ ಕೂಸೆ ಹೇಗೆ ಕೇಳಿದಾಗ ವಾಯುದೇವರು ಏನು ಕೇಳ್ತಾರೆ? ಸ್ವಾಮಿ ನಿನ್ನ ಅನುಗ್ರಹ, ನಿನ್ನನ್ನು ಭಜಿಸುವ ಭಾಗ್ಯ ಕೊಡೋ ಅಂಥೇಳಿ ಪ್ರಾರ್ಥನೆಯನ್ನು ಮಾಡಿ ದೇವರ ಪೂರ್ಣಾನುಗ್ರಹಕ್ಕೆ ಪಾತ್ರರಾದರು. ಆ ದೇವರ ಪೂರ್ಣಾನುಗ್ರಹಕ್ಕೆ ಪಾತ್ರರಾದಂತಹ ವಾಯುದೇವರ ಪೂರ್ಣಾನುಗ್ರಹಕ್ಕೆ ಪಾತ್ರರಾದ ನಮ್ಮ ಶ್ರೀಪಾದರಾಜರು ಸುಂದರವಾಗಿ ತಿಳಿಸಿ, ಅವರೂ ದೇವರನ್ನು ಇದೇ ಬೇಡು ಅಂತಾರೆ. ಸ್ವಾಮಿ ನಾನು ನಿನ್ನ ಬೇಡಲಿಕ್ಕೆ ಬಂದಿದ್ದೀನಿ, ಅದು ದುಡ್ಡು ಕಾಸುಗಲ್ಲೋ,
ಮತ್ತೇನು ಬೇಕು? ಇದನಾದರೂ ದಯ ಪಾಲಿಸದಿದ್ದರೆ ನಿನ್ನ ಪದಕಮಲವ ನಂಬಿ ಭಜಿಸುವುದೆಂತೋ. ಒಡವೆಗಳಿಲ್ಲ ಒಡ್ಯಾಣಗಳಿಲ್ಲೆಂದು ಬಡವನಾನೆಂದು ಬೇಡ ಬಂದವನಲ್ಲ. ಒಡೆಯ ನಿನ್ನಡಿಗಳಿಗೆ ಎರಗುವುದಕ್ಕೆ ಮನ, ಒಡೆಯ ನಿನ್ನಡಿಗಳಿಗೆ ಎರಗುವುದಕ್ಕೆ ಮನ. ಬಿಡುತಿಹದೊಂದನು ಕೊಡು ಸಾಕೆಂದರೆ. ಇದನ್ನು ಕೊಡೋ ನಮ್ಮಪ್ಪ. ವಾಯುದೇವರ ಪೀಠದಲ್ಲಿ ಬಂದಂಥವರಿಗೆ ಈ ದೀಕ್ಷೆ ಇರಬೇಕಾದ್ರೆ ಇನ್ನು ವಾಯುದೇವರಿಗೇನು, ಅಷ್ಟು ರಾಮನ ಪೂರ್ಣಾನುಗ್ರಹಕ್ಕೆ ಪಾತ್ರರಾದ ಆ ವಾಯುದೇವರು ಆ ವಾಯು ನಮ್ಮ ಕುಲಗುರುರಾಯನು. ನಾವೇ ಎಷ್ಟು ಧನ್ಯರಲ್ಲ ಅಂತ ಹೇಳ್ತಾ ಈ ಒಂದು 2 ವಾಕ್ಕುಸುಮಗಳನ್ನು ಅಸ್ಮದ್ ಗುರುವಂತರ್ಗತ ಶ್ರೀಪಾದರಾಜ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ರಂಗವಿಠಲನಲ್ಲಿ ಅರ್ಪಣೆಯನ್ನು ಮಾಡುತ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.